ವಿದ್ಯಾರ್ಥಿಗಳೇ, ಹಾವೇರಿ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಉಪನ್ಯಾಸಕರ ಸಂಘ, ಪ್ರಾಚಾರ್ಯರ ಸಂಘ ಈ ಮೂರು ವಿಭಾಗಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಕೊರೋನಾ ಅಥವಾ ಕೋವಿಡ್-19 ಮಹಾಮಾರಿಯ ಒಂದು ಹೊಡೆತದಿಂದ ಜಗತ್ತಿನಲ್ಲಿ ಉಂಟಾಗಿರ್ತಕ್ಕಂತಹ ತಲ್ಲಣದ ನಡುವೆಯೂ ವಿದ್ಯಾರ್ಥಿಗಳಿಗೆ ಕಲಿಕೆ ನಿಲ್ಲಬಾರದು, ಅವರ ಕಲಿಕೆ ಮುಂದುವರಿಬೇಕು ಅಂತಕ್ಕಂತಹ ಒಂದು ಘನ ಉದ್ದೇಶವನ್ನಿಟ್ಟುಕೊಂಡು ಮಾನ್ಯ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಇವರ ಒಂದು ಆಶಯದಂತೆ ಹಾವೇರಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಕಲಿಕಾ ಕಾರ್ಯಕ್ರಮವನ್ನು ಮುಂದುವರಿಸುವ ದೃಷ್ಟಿಯಿಂದ ಆನ್ಲೈನ್ ತರಗತಿಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲವಾಗತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಾನು ನಾಗರಾಜ್ ನಿಂಗಪ್ಪನವರ್, ಇತಿಹಾಸ ಉಪನ್ಯಾಸಕರು, KH ಪಾಟೀಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಹಿರೇಕೆರೂರು. ನಾನು ವಿದ್ಯಾರ್ಥಿಗಳ ದ್ವಿತೀಯ PUC ಇತಿಹಾಸ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದಿಷ್ಟು ಇತಿಹಾಸ ವಿಷಯದ ಪುನರಾವಲೋಕನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ. ವಿದ್ಯಾರ್ಥಿಗಳೇ, ನೀವು ಕಳೆದ ವರ್ಷದಲ್ಲಿ ಪ್ರಥಮ PUCಯಲ್ಲಿ ಜಾಗತಿಕ ಇತಿಹಾಸವನ್ನು ಅಧ್ಯಯನ ಮಾಡಿದ್ರಿ. ಯಾವುದೇ ಒಂದು ದೇಶದ ಅಥವಾ ಈ ಜಗತ್ತಿನ ಅಥವಾ ಒಂದು ನಾಡಿನ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಅದನ್ನು ಅಧ್ಯಯನಕ್ಕೆ ಅನುಕೂಲವಾಗುವಂತೆ 3 ಕಾಲಘಟ್ಟಗಳಾಗಿ ಅಧ್ಯಯನ ಮಾಡುತ್ತೇವೆ. ಆ 3 ಕಾಲಘಟ್ಟಗಳು ಯಾವ್ಯಾವು ಅಂತಂದರೆ, ನೀವು ಕಳೆದ ವರ್ಷ ಪ್ರಾಚೀನ ಜಾಗತಿಕ ಇತಿಹಾಸ, ಮಧ್ಯಕಾಲೀನ ಜಾಗತಿಕ ಇತಿಹಾಸ ಮತ್ತು ಆಧುನಿಕ ಜಾಗತಿಕ ಇತಿಹಾಸವನ್ನು ಅಧ್ಯಯನ ಮಾಡಿದರೆ, ಭಾರತ ಇತಿಹಾಸವನ್ನು ಹೊರತುಪಡಿಸಿ ಅಲ್ಲಿ ಯಾವುದೇ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪಾಠಗಳಾಗಲಿ ಕಳೆದ ವರ್ಷ ನೀವು ಅಧ್ಯಯನ ಮಾಡಿರಲಿಲ್ಲ. ಯಾಕಂತಂದರೆ ದ್ವಿತೀಯ PUCಗೆ ನೀವು ಸಂಪೂರ್ಣವಾಗಿ ಭಾರತದ ಇತಿಹಾಸವನ್ನು ಮತ್ತು ನಾವು ಕರ್ನಾಟಕದವರಾಗಿರೋದ್ರಿಂದ, ಕನ್ನಡ ನಾಡಿನವರಾಗಿರೋದ್ರಿಂದ ಸಂಪೂರ್ಣವಾಗಿ ಕರ್ನಾಟಕದ ಇತಿಹಾಸದ ಪರಿಚಯವನ್ನು ಮಾಡಿಕೊಳ್ಳತಕ್ಕಂಥ ಕೆಲಸವನ್ನು ಇಲ್ಲಿ ನಾವು ದ್ವಿತೀಯ PUCಗೆ ಮಾಡಿಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ನಮ್ಮ ದ್ವಿತೀಯ PUC ಇತಿಹಾಸ ಪಠ್ಯಕ್ರಮದಲ್ಲಿ ಮುಖ್ಯವಾಗಿ ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ ಮತ್ತು ಆಧುನಿಕ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವುದರ ಜೊತೆಗೆ ಒಂದಿಷ್ಟು ಕನ್ನಡಿಗರಾಗಿರೋದ್ರಿಂದ, ಕರ್ನಾಟಕದವರಾಗಿರೋದ್ರಿಂದ ಪ್ರಾಚೀನ ಕರ್ನಾಟಕದ ಇತಿಹಾಸ ಪರಿಚಯವನ್ನು ಮಾಡಿಕೊಳ್ಳಬೇಕಾಗ್ತದೆ. ಮಧ್ಯಕಾಲೀನ ಇತಿಹಾಸದ ಕರ್ನಾಟಕ ಇತಿಹಾಸದ ಪರಿಚಯವನ್ನು ಮಾಡಿಕೊಳ್ಳಬೇಕಾಗ್ತದೆ. ಅದರೊಟ್ಟಿಗೆ ಆಧುನಿಕ ಕಾಲದ ಕರ್ನಾಟಕ ಇತಿಹಾಸದ ಪರಿಚಯವನ್ನು ಕೂಡ ಇಲ್ಲಿ ವಿದ್ಯಾರ್ಥಿಗಳ ಅಧ್ಯಯನ ಮಾಡಿಕೊಳ್ಳಬೇಕಾಗ್ತದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ನಾವು ನಮ್ಮ ಪಠ್ಯಕ್ರಮಕ್ಕನುಗುಣವಾಗಿ ಪಾಠಗಳನ್ನು ಅಧ್ಯಯನ ಮಾಡ್ತಾ ಹೋದರೆ ನಮಗೆ ದ್ವಿತೀಯ PUC ಇತಿಹಾಸ ವಿಷಯದ ಪಠ್ಯದಲ್ಲಿ ಮೊದಲನೇ ಅಧ್ಯಾಯ ಪೀಠಿಕೆ, ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಒಂದಿಷ್ಟು ಪ್ರಮುಖ ಅಂಶಗಳನ್ನು ಪ್ರಾಥಮಿಕವಾಗಿ ಅಧ್ಯಯನ ಮಾಡಿಕೊಳ್ಳಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಭಾರತ ಜಗತ್ತಿನ ಹಲವಾರು ರಾಷ್ಟ್ರಗಳಲ್ಲಿ ಒಂದು ಪ್ರತ್ಯೇಕತೆಯಿಂದ ಕೂಡಿರ್ತಕ್ಕಂತಹ ರಾಷ್ಟ್ರ. ಈ ಪ್ರತ್ಯೇಕತೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಇದನ್ನು ಏನಂತ ಕರೀತಾರೆ ಅಂದರೆ ಒಂದು ಉಪಖಂಡ ಅಂತಲೂ ಕೂಡ ಕರೀತಾರೆ. ಇದನ್ನು
ಒಂದು ಉಪಖಂಡ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಮತ್ತು ಭಾರತವನ್ನು ಒಂದು ಪರ್ಯಾಯ ದ್ವೀಪ ಅಂತಲೂ ಕೂಡ ಕರೆದಿದ್ದಾರೆ. ಭಾರತ ಹೇಗಿದೆ ಅಂತಂದರೆ 3 ಕಡೆ ನೀರಿದ್ದು ಒಂದು ಕಡೆ ಭೂಭಾಗದಿಂದ ಕೂಡಿದ್ರೆ ಅದನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಹಾಗೆ ನಾವು ಭಾರತವನ್ನು ಭೌಗೋಳಿಕವಾಗಿ ಅದನ್ನು ಒಂದಿಷ್ಟು ಅಂಶಗಳಲ್ಲಿ ತಿಳಿದುಕೊಳ್ಳುವುದಾದರೆ, ಭಾರತದ ಗಡಿಯಾಚೆ ನೆರೆಯಲ್ಲಿ 3 ಸಮುದ್ರಗಳಿದ್ದಾವೆ, 8 ರಾಷ್ಟ್ರಗಳಿದ್ದಾವೆ. 3 ಸಮುದ್ರಗಳು ಯಾವ್ಯಾವು ಅಂತಂದರೆ, ಒಂದು ಅರಬ್ಬಿ ಸಮುದ್ರ, ಬಂಗಾಳೋಪಸಾಗರ ಮತ್ತು ಹಿಂದೂ ಮಹಾಸಾಗರ. ಈ 3 ಸಮುದ್ರಗಳಿಂದ ದಕ್ಷಿಣ ಭಾರತ ಆವರಿಸಿಕೊಂಡಿದ್ರೆ, ಇನ್ನು ಉತ್ತರ ಭಾರತದ ಗಡಿಯಾಚೆಯ ನಾವು ಅವಲೋಕನ ಮಾಡಿಕೊಂಡಾಗ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಚೀನಾ, ನೇಪಾಳ್, ಟಿಬೆಟ್, ಬರ್ಮಾ ಮತ್ತು ತೀರಾ ದಕ್ಷಿಣದ ಒಂದು ತುದಿಯಲ್ಲಿ ಶ್ರೀಲಂಕಾ, ಹೀಗೆ ಹಲವು ರಾಷ್ಟ್ರಗಳಿಂದ ಆವರಿಸಿಕೊಂಡಿರ್ತಕ್ಕಂಥದ್ದು ಈ ಭಾರತ ದೇಶ. ಈ ಒಂದು ಭಾರತದ ಗಡಿರೇಖೆಯನ್ನು ಕುರಿತು ನಮಗೆ ಪ್ರಾಚೀನ ಕಾಲದ ಮೊಟ್ಟ ಮೊದಲನೆಯ ಒಂದು ಗಡಿರೇಖೆಯನ್ನು ಉಲ್ಲೇಖ ಮಾಡತಕ್ಕಂತಹ ಸಾಕ್ಷ್ಯಾಧಾರ ಯಾವುದು ಅಂತಂದರೆ, ಅದು ನಮಗೆ ಪುರಾಣದಲ್ಲಿ ಭಾರತನ ವಿಸ್ತೀರ್ಣವನ್ನು ಮಾಡ್ತಾರೆ. ಇದರ ಪ್ರಕಾರ ವಿಷ್ಣು ಪುರಾಣದ ಪ್ರಕಾರ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ಭೂಮಿಯೇ ನೋಡಿ, ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ಭೂಮಿ ಅದುವೇ ಭಾರತ. ಅದನ್ನು ಭರತ ಅಂತಕ್ಕಂಥವನು ಆಳ್ವಿಕೆ ಮಾಡಿದ. ಅಲ್ಲಿ ವಾಸಿಸ್ತಕ್ಕಂಥವರೇ ಭರತನ ಸುತರು ಅಥವಾ ಭರತನ ವಂಶಸ್ಥರು ಅಂತಕ್ಕಂಥ ಅಂಶವನ್ನು ನಾವು ಪುರಾಣಗಳಿಂದ ಅರ್ಥೈಸಿಕೊಳ್ತೇವೆ ವಿದ್ಯಾರ್ಥಿಗಳೇ. ಹೀಗೆ ಇಂತಹ ಭಾರತ ದೇಶ ಪ್ರಾಚೀನ ಕಾಲದಿಂದ, ಪ್ರಾಗೈತಿಹಾಸ ಕಾಲದಿಂದ ಐತಿಹಾಸಿಕವಾಗಿ ತನ್ನದೇ ಆಗಿರತಕ್ಕಂತಹ ಕೆಲವು ಮಹತ್ವಗಳನ್ನು ಕೂಡ ಪಡೆದುಕೊಂಡು ಬಂದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಿಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಈ ನೋಡಿ, ಜಗತ್ತಿನಲ್ಲಿ ವಿದ್ಯಾರ್ಥಿಗಳೇ ಹಲವಾರು ರಾಷ್ಟ್ರಗಳಿದ್ದಾವೆ. ಎಲ್ಲ ರಾಷ್ಟ್ರಗಳಿಗೆ ಭಾರತ ದೇಶದಂತೆ ಬೇರೆ ಬೇರೆ ಹೆಸರುಗಳಿಲ್ಲ. ಆ ದೇಶಗಳನ್ನು ಅಮೇರಿಕಾವನ್ನು ಅಮೇರಿಕಾ ಅಂತ ಮಾತ್ರ ಕರಿಬೋದು, ಇಂಗ್ಲೆಂಡನ್ನು ಇಂಗ್ಲೆಂಡ್ ಅಂತ ಮಾತ್ರ ಕರಿಬೋದು, ಚೀನಾವನ್ನು ಚೀನಾ ಅಂತ ಮಾತ್ರ ಕರಿಬೋದು, ಜಪಾನನ್ನು ಜಪಾನ್ ಅಂತ ಮಾತ್ರ ಕರಿಬೋದು. ಆದರೆ ನಮ್ಮ ಭಾರತ ದೇಶ ಹಲವು ಹೆಸರುಗಳನ್ನು ಹೊಂದಿದೆ. ಹಲವು ಹೆಸರುಗಳನ್ನು ಹೊಂದಿದೆ. ಭಾರತ ದೇಶಕ್ಕೆ ಭಾರತ ಅಂತ ಕರಿತೀವಿ, ಭರತಖಂಡ ಅಂತ ಕರಿತೀವಿ, ಭರತವರ್ಷ ಅಂತ ಕರಿತೀವಿ, ಜಂಬೂದ್ವೀಪ ಅಂತ ಕರಿತೀವಿ, ಹಿಂದೂಸ್ತಾನ್ ಅಂತ ಕರಿತೀವಿ ಮತ್ತು ಇಂಡಿಯಾ ಅಂತ ಕರಿತೀವಿ. ನೋಡಿ, ಬೇರೆ ಬೇರೆ ಹೆಸರುಗಳಿದ್ದಾವೆ. ಪ್ರಪಂಚದ ಒಂದು ಹಲವು ಹೆಸರುಗಳಿಂದ ಕರೆಯಲ್ಪಡ್ತಕ್ಕಂಥ ಏಕೈಕ ರಾಷ್ಟ್ರ ಈ ಭೂಮಿ ಮೇಲೆ ಏನಾದರೂ ಐತಿ ಅನ್ನೋದಾದರೆ ಅದು ಕೇವಲ ಭಾರತ ದೇಶ ಮಾತ್ರ. ಇಲ್ಲಿ ಹಾಗಾದರೆ ನಮ್ಮ ಇತಿಹಾಸದ ಪುಟಗಳನ್ನು ನಾವು ಹೆಕ್ಕಿ ನೋಡಿದಾಗ ಯಾರ್ಯಾರಿಗೆ ಯಾವ್ಯಾವ ಮನೆತನಕ್ಕೆ ಈ ಹೆಸರುಗಳು ಹೇಗೆ ಬಂದವು ಅನ್ನೋದನ್ನು ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ ಅಥವಾ ಅಧ್ಯಯನ ಮಾಡಿಕೊಳ್ಬೇಕಾಗ್ತದೆ. ಹಾಗಾದರೆ ಈ 5-6 ಹೆಸರುಗಳು ಭರತಖಂಡ, ಭರತವರ್ಷ, ಜಂಬೂದ್ವೀಪ, ಭಾರತ, ಹಿಂದೂಸ್ತಾನ್, ಇಂಡಿಯಾ, ಈ ಎಲ್ಲ ಹೆಸರುಗಳು ಹೇಗೆ ಬಂದವು ಅನ್ನೋದನ್ನು ನಾವು ಒಂದಿಷ್ಟು ಅಂಶಗಳನ್ನು ನೋಡೋದಾದರೆ ಇಲ್ಲಿ 3 ಹೆಸರುಗಳು ಭಾರತ, ಭರತಖಂಡ, ಭರತವರ್ಷ, ಈ 3 ಹೆಸರುಗಳು ಬರಲಿಕ್ಕೆ ಒಂದು ಕಾರಣ ಇದೆ. ನಮಗೆ ಮಹಾಭಾರತದ ಒಂದು ಕಥೆಯ ಪ್ರಕಾರ ದುಷ್ಯಂತ ಶಾಕುಂತಲೆಯರ ಮಗನಾಗಿರ್ತಕ್ಕಂಥ ಭರತ ಅಂತಕ್ಕಂಥವನು, ದುಷ್ಯಂತ ಶಾಕುಂತಲೆಯರ ಮಗ ಭರತ, ಆ ಭರತ ಈ ದೇಶವನ್ನು ಸುವ್ಯವಸ್ಥಿತವಾಗಿ ಪ್ರಜಾ ಕಲ್ಯಾಣಕಾರಕನಾಗಿ ಅದೇ ಆಳ್ವಿಕೆಯನ್ನು ಮಾಡ್ತಾನೆ. ಅವನ ಆಳ್ವಿಕೆಯಿಂದ ಭಾರತ ದೇಶಕ್ಕೆ ಭಾರತ, ಭರತಖಂಡ, ಭರತವರ್ಷ ಅಂತಕ್ಕಂಥ ಹೆಸರು ಬಂದಿದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಜಂಬೂದ್ವೀಪ. ಇಲ್ಲಿ
ಈ ಜಂಬೂದ್ವೀಪ ಅನ್ನೋದು ನಾವು ಏನು ಜಾಂಬಳೆ ಹಣ್ಣು ಅಥವಾ ನೇರಳೆ ಹಣ್ಣು ಬ್ಲ್ಯಾಕ್ಬೆರಿ ಫುಟ್ ಅಂತ ಕರಿತೇವಲ್ಲ, ಅದರ ಹೆಸರಿನಿಂದ. ಯಾಕಂದರೆ ಕೆಲವು ಇತಿಹಾಸ ತಜ್ಞರ ಪ್ರಕಾರ, ಕೆಲವು ಒಂದು ದಾಖಲೆಗಳ ಪ್ರಕಾರ ಜೈನ ಧರ್ಮ, ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮಗಳ ಪ್ರಕಾರ ಇದನ್ನು ಜಂಬೂದ್ವೀಪ ಅಂತ ಕರೆದಿದ್ದಾರೆ. ಜಂಬೂದ್ವೀಪ ಅಂತ ಕರೆದಿದ್ದಾರೆ. ತದನಂತರ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ, ಇದೇ ಒಂದು ನಾಡಿನಲ್ಲಿ ಆ ಬ್ಲ್ಯಾಕ್ಬೆರಿ ಫ್ರೂಟನ್ನು ಹೇರಳವಾಗಿ ಬೆಳೀತಾರೆ. ನೇರಳೆ ಹಣ್ಣನ್ನು ಹೇರಳವಾಗಿ ಬೆಳೀತಾರೆ. ನೋಡಿ, ನಾವು ನಮ್ಮ ಭಾರತ ದೇಶದ ನಕಾಶೆಯನ್ನು ಒಂದು ಸಾರಿ ಗಮನಿಸಿಕೊಂಡಾಗ ನಮ್ಮ ದಕ್ಷಿಣ ಭಾರತದ ಒಂದು ಕೆಳಭಾಗ ಏನಿದೆ ಅಲ್ಲ, ಆ ದಕ್ಷಿಣ ಭಾರತದ ಭಾಗ ನೇರಳೆ ಹಣ್ಣಿನ ಆಕಾರದಲ್ಲಿದೆ. ದಕ್ಷಿಣ ಭಾರತದ ಭಾಗ ನೇರಳೆ ಹಣ್ಣಿನ ಆಕಾರದಲ್ಲಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಅದನ್ನು ನಾವು ಜಂಬೂದ್ವೀಪ ಅಂತ ಕರೆದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥೈಸಿಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಇನ್ನು ಅದೇ ರೀತಿ ಮಧ್ಯ ಈಗಿನ ಭಾರತ ಇತಿಹಾಸ ಕಾಲಘಟ್ಟದಲ್ಲಿ ಈ ಒಂದು ದೇಶಕ್ಕೆ ಹಿಂದೂಸ್ತಾನ್ ಅಂತಕ್ಕಂಥ ಹೆಸರನ್ನು ಬಹುತೇಕ ಏನು ಮುಸ್ಲಿಮರ ಭಾರತಕ್ಕೆ ಬಂದರು ಅವರು ಅದನ್ನು ಕರೆದರು. ಯಾಕೆ ಅಂದರೆ, ಇಲ್ಲಿ ಪ್ರಾಚೀನ ಕಾಲದಿಂದ ನಾಗರಿಕತೆಗಳು ಹುಟ್ಟಿ ಬೆಳೆದಿರ್ತಕ್ಕಂತಹ ನಾಡು ಭಾರತ. ಉತ್ತರ ಭಾರತದಲ್ಲಿ ಏನು 12 ತಿಂಗಳುಗಳ ಕಾಲ ನಿರಂತರವಾಗಿ ತುಂಬಿ ಹರಿಯತಕ್ಕಂತಹ ನದಿಗಳೇನಿದಾವಲ್ಲ, ಅದರಲ್ಲಿ ವಿಶೇಷವಾಗಿ ಸಿಂಧೂ ನದಿ. ಸಿಂಧೂ ನದಿ ನೋಡಿ, ಇಲ್ಲಿ ಇರ್ತಕ್ಕಂಥವರು ಧಾರ್ಮಿಕವಾಗಿ ನಾವು ನೋಡೋದಾದ್ರೆ ಹಿಂದೂ ಧರ್ಮ ಮೂಲ ಧರ್ಮ ಭಾರತ ದೇಶದ್ದು. ಈ ಹಿಂದೂಗಳು ವಾಸ ಮಾಡತಕ್ಕಂತಹ ಪ್ರದೇಶ ಹಿಂದೂ ನದಿ ಅಥವಾ ಸಿಂಧೂ ನದಿ, ಅಥವಾ ಇದನ್ನು ಅವ್ರು ಏನಂತ ಕರೆದ್ರು, ಹಿಂದೂ ನದಿ ಅಂತಲೂ ಕೂಡ ಕರೀತಾರೆ. ಹಿಂದೂಗಳು ವಾಸ ಮಾಡತಕ್ಕಂಥ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದಿದ್ದಾರೆ. ಹಿಂದೂಸ್ತಾನ್ ಅಂತಕ್ಕಂಥ ಹೆಸರು ಕೂಡ ಇದಕ್ಕೆ ಬಂದಿದೆ ಅಂತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಆಧುನಿಕ ಕಾಲಘಟ್ಟದಲ್ಲಿ ಏನು ಯುರೋಪಿಯನ್ನರು ಭಾರತಕ್ಕೆ ಬಂದರು, ಅವರು ಗ್ರೀಕರು, ಅವರೆಲ್ಲ ಇವ್ರದಕ್ಕೆ ಈ ಒಂದು ದೇಶ ಏನಂತ ಕರೆದ್ರು ಅಂತಂದ್ರೆ ಇದಕ್ಕೆ ಇಂಡಿಯಾ ಅಂತ ಕರೀತಾರೆ. ಇಂಡಿಯಾ. ಈ ಇಂಡಿಯಾ ಅನ್ನೋ ಪದ ಇಂಡೋಸ್ ಅಂತಕ್ಕಂಥ ಗ್ರೀಕ್ ಭಾಷೆಯಿಂದ ಬಂದಿದೆ. ವಿದ್ಯಾರ್ಥಿಗಳ ಗಮನಿಸಿಕೊಳ್ಳಿ, ಇದರ ಮೇಲಿಂದ 1 ಅಂಕದ ಪ್ರಶ್ನೆ ಇದೆ. ಇಂಡಿಯಾ ಅನ್ನೋ ಪದ ಇಂಡೋಸ್ ಅಂತಕ್ಕಂತಹ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಇಲ್ಲಿ ನೋಡಿ, ನಾವು ನಮ್ಮ ದೇಶದಲ್ಲಿ ಒಂದು ನಾಗರಿಕತೆ ಆಗಿ ಹೋಗುತ್ತದೆ ಪ್ರಾಚೀನ ಕಾಲದಲ್ಲಿ, ಸಿಂಧೂ ನಾಗರಿಕತೆ. ಅದನ್ನು ನಾವು ಇಂಗ್ಲಿಷ್ನಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರಿತೇವೆ. ಚೀನಾ ನಾಗರಿಕತೆಯನ್ನು ಚೀನಾ ಸಿವಿಲೈಸೇಷನ್ ಅಂತ ಕರೆದ್ವಿ, ಮೆಸೊಪೊಟೋಮಿಯಾ ಸಿವಿಲೈಸೇಷನ್ ಅಂತ ಕರೆದ್ವಿ, ಈಜಿಪ್ಟ್ ಸಿವಿಲೈಸೇಷನ್ ಅಂತ ಕರೆದ್ವಿ. ಆದರೆ ಸಿಂಧೂ ಸಿವಿಲೈಸೇಷನ್ ಅಂತ ಕರೀಲಿಲ್ಲ. ದಟ್ಸ್ ಕಾಲ್ಡ್ ಇಂಡಸ್ ಸಿವಿಲೈಸೇಷನ್. ಅದನ್ನ ಇಂಡಸ್ ಸಿವಿಲೈಸೇಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಂಡೋಸ್ ಅಂತಕ್ಕಂತಹ ಒಂದು ನದಿ ಇತ್ತು. ಇಲ್ಲಿ ಆ ನದಿ ತೀರದಲ್ಲಿ ಒಂದು ನಾಗರಿಕತೆಯಾಗಿ ಹೋಗಿತ್ತು. ಇಲ್ಲಿ ಜನರು ಏನಾಗಿದ್ರು ಅಂತಂದ್ರೆ, ಆ ಗ್ರೀಕ್ ಭಾಷೆಯಿಂದ ಇಂಡೋಸ್ ಅಂತಕ್ಕಂಥ ಪದದಿಂದ ಇದನ್ನ ಇಂಡಿಯಾ ಅಂತಕ್ಕಂಥ ಹೆಸರು ಬಂದಿದೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಹೀಗೆ ಭಾರತ, ಭರತಖಂಡ, ಭಾರತ ವರ್ಷ ಮತ್ತು ಹಿಂದೂಸ್ತಾನ್, ಇಂಡಿಯಾ ಅಂತಕ್ಕಂತಹ ಹೆಸರುಗಳು ಈ ಒಂದು ದೇಶಕ್ಕೆ ಬಂದಿದೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಅರ್ಥೈಸಿಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇದಿಷ್ಟು. ಇಲ್ಲಿ 2 ಅಂಶಗಳು, ಒಂದು ಅಂಕದ ಪ್ರಶ್ನೆ, ಗ್ರೀಕ್ ಭಾಷೆಯಿಂದ ಇಂಡಿಯಾ ಅಂತಕ್ಕಂಥ ಪದ ಬಂದಿದೆ ಅನ್ನೋದನ್ನು ನೀವು ಅರ್ಥೈಸಿಕೊಳ್ಬೇಕು. ಅದರ ಜೊತೆಗೆ ಭಾರತದ ಯಾವುದಾದರೂ 2 ಹೆಸರುಗಳನ್ನು ಬರೀರಿ ಅಂತಕ್ಕಂಥ 2 ಅಂಕದ ಪ್ರಶ್ನೆ ಬರ್ತದೆ. ಭಾರತ, ಇಂಡಿಯಾ, ಹಿಂದೂಸ್ತಾನ್, ಜಂಬೂದ್ವೀಪ, ಭರತಖಂಡ, ಭಾರತ ವರ್ಷ, ಯಾವುದಾದ್ರೂ 2 ಹೆಸರನ್ನು ಬರೆದ್ರೆ ನೀವು 2 ಅಂಕಗಳನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು. ಇದಿಷ್ಟು ಭಾರತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವು ಪ್ರಾಥಮಿಕ ಅಂಶಗಳು. ಇನ್ನು ಇಂತಹ ಒಂದು ಭಾರತ ದೇಶದ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ನಮಗೆ ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಹೇಗಿತ್ತು, ಇಲ್ಲಿ ಇತಿಹಾಸ ರಚನೆ ಆಗಬೇಕಾದ್ರೆ, ಜನಜೀವನ ನಡಿಬೇಕಾದ್ರೆ ಇಲ್ಲಿಯ ಭೌಗೋಳಿಕ ಲಕ್ಷಣಗಳು ಬಹಳಷ್ಟು ಪ್ರಭಾವ ಬೀರ್ತವೆ. ಹಾಗಾದರೆ ಮಾನವನ ಜೀವನದ ಮೇಲೆ ಅಥವಾ ಮಾನವನ ಗತಿಸಿದ ಘಟನೆಗಳ ಮೇಲೆ ಭಾರತೀಯ ಭೌಗೋಳಿಕ ಲಕ್ಷಣಗಳು
ಯಾವ ರೀತಿ ಕೆಲಸ ಮಾಡಿದವೋ ಅವುಗಳು ಮಾನವನ ಜೀವನಕ್ಕೆ ಯೋಗ್ಯವಾಗಿದ್ದರಿಂದನೇ, ಸುಲಭವಾಗಿ ಅವನಿಗೆ ಸಕಲ ಸೌಲಭ್ಯಗಳು ದೊರೆತಿದ್ದರಿಂದಲೇ ಈ ದೇಶದಲ್ಲಿ, ಈ ನಾಡಿನಲ್ಲಿ ಮನುಷ್ಯನ ಇತಿಹಾಸದ ಸ್ತರಗಳು ಹಂತ ಹಂತವಾಗಿ ನಮಗೆ ನಿರಂತರವಾಗಿ ಅಧ್ಯಯನ ಮಾಡಲಿಕ್ಕೆ ಸಿಗುತ್ತವೆ ಅಂತಕ್ಕಂಥದ್ದು. ಹಾಗಾದರೆ ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ಭಾರತ ಇತಿಹಾಸದ ಭೌಗೋಳಿಕ ಲಕ್ಷಣಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಒಟ್ಟು ಇಲ್ಲಿ 6 ಪ್ರಮುಖ ಲಕ್ಷಣಗಳಿದ್ದಾವೆ. ಒಂದನೇದ್ದು ಹಿಮಾಲಯ ಪರ್ವತಗಳು, ಎರಡನೇದ್ದು ಉತ್ತರ ಮತ್ತು ದಕ್ಷಿಣದ ಬಯಲುಗಳು, ದಕ್ಷಿಣದ ಬಯಲುಗಳು, ಮೂರನೇದು ಕರಾವಳಿ ತೀರ ಪ್ರದೇಶಗಳು, ನಾಲ್ಕನೇದು ದಕ್ಕನ್ ಪ್ರಸ್ಥಭೂಮಿ, ದಕ್ಷಿಣದ ಪ್ರಸ್ಥಭೂಮಿ, ಮತ್ತು ಐದನೇದು ಮರುಭೂಮಿ, ಕೊನೆಯದಾಗಿರ್ತಕ್ಕಂಥದ್ದು ಆರನೇದ್ದು ಪರ್ವತಗಳು ಅಥವಾ ಪರ್ವತಗಳು. ನೋಡಿ, ಈ 6 ಭೌಗೋಳಿಕ ಲಕ್ಷಣಗಳು ಹಿಮಾಲಯ, ಉತ್ತರ ಮತ್ತು ದಕ್ಷಿಣದ ಬಯಲುಗಳು, ಕರಾವಳಿ ತೀರ ಪ್ರದೇಶಗಳು, ದಕ್ಷಿಣದ ಪ್ರಸ್ಥಭೂಮಿ ಅಥವಾ ಅದಕ್ಕೆ ದಕ್ಕನ್ ಪ್ರಸ್ಥಭೂಮಿ ಅಂತ ಕೂಡ ಕರೀತೇವೆ, ಮರುಭೂಮಿ ಇದೆ, ತದನಂತರ ಭಾರತದಲ್ಲಿ ಪರ್ವತಗಳಿದ್ದಾವೆ. ಇವೆಲ್ಲ ನೈಸರ್ಗಿಕವಾಗಿ ಭಾರತವನ್ನು ಆವರಿಸಿಕೊಂಡಿರ್ತಕ್ಕಂಥವುಗಳು. ಇವೆಲ್ಲವುಗಳಿದ್ದಾಗ ಅದಕ್ಕೊಂದು ಆಕಾರ ಬಂದಿದೆ. ಹಾಗಾದರೆ ಇವುಗಳು ಭಾರತ ಇತಿಹಾಸ ರಚನೆಯಾಗಲಿಕ್ಕೆ ಹೇಗೆ ಸಹಾಯಕಾರಿಯಾಗಿದ್ದಾವೆ? ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಹೇಗೆ ಪ್ರಭಾವ ಬೀರಿದಾವೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಒಂದಿಷ್ಟು ಕೆಲವೇ ಅಂಶಗಳಲ್ಲಿ ಅಧ್ಯಯನ ಮಾಡಿಕೊಳ್ಬೇಕಾಗ್ತದೆ. ಒಂದನೇದು ಹಿಮಾಲಯ. ಇದು ಜಗತ್ತಿನ ಬಹಳ ಎತ್ತರವಾಗಿರ್ತಕ್ಕಂತಹ ಹಿಮಚ್ಛಾದಿತ ಬೆಟ್ಟ ಅಥವಾ ಹಿಮಚ್ಛಾದಿತ ಶಿಖರಗಳು, ಹಿಮಾಲಯ ಪರ್ವತಗಳು ಅಂತ ಕರೀತೀವಿ ನಾವು ಅದನ್ನು. ಹಿಮಾಲಯ ಪರ್ವತ ಉತ್ತರ ಭಾರತದ ತುತ್ತ ತುದಿಯಲ್ಲಿ ಇರ್ತಕ್ಕಂಥದ್ದು ಹಿಮಾಲಯ. ಈ ಹಿಮಾಲಯ ಹೇಗೆ ಭಾರತ ಇತಿಹಾಸ ರಚನೆ, ಭಾರತ ಇತಿಹಾಸ ಬೆಳವಣಿಗೆಯಾಗಲಿಕ್ಕೆ ಭಾರತದ ಇತಿಹಾಸದ ಮೇಲೆ ತನ್ನ ಪ್ರಭಾವ ಬೀರಿದೆ ಅನ್ನೋದಾದರೆ ನೋಡಿ, ಹಿಮಾಲಯ ಬಹಳಷ್ಟು ಎತ್ತರವಾಗಿರ್ತಕ್ಕಂಥ ಒಂದು ತಡೆಗೋಡೆಯಾಗಿ ನಿಂತಿದೆ. ಉತ್ತರದಿಂದ ಬರ್ತಕ್ಕಂಥ ದಾಳಿಕೋರರನ್ನು ರಕ್ಷಣೆ ಮಾಡ್ತದೆ, ಉತ್ತರದ ಕಡೆಯಿಂದ ಬೀಸತಕ್ಕಂಥ ಶೀತ ಮಾರುತಗಳಿಂದ ಭಾರತವನ್ನು ರಕ್ಷಣೆ ಮಾಡ್ತದೆ. ತದನಂತರ ಹಲವಾರು ಜೀವಂತ ಜ್ವಲಂತ ನದಿಗಳಿಗೆ ಉಗಮದ ತಾಣವಾಗಿದೆ ಹಿಮಾಲಯ. ಗಂಗಾ, ಯಮುನಾ, ಬ್ರಹ್ಮಪುತ್ರ, ಸಿಂಧೂ ಉಪನದಿಗಳು ಹಲವಾರು ಭಾರತೀಯರಿಗೆ ಜೀವ ನೀಡತಕ್ಕಂತಹ ನದಿಗಳಾಗಿದ್ದಾವೆ. ಆ ಎಲ್ಲ ನದಿಗಳು ಉಗಮ ಸ್ಥಾನ ಹಿಮಾಲಯ. ನೋಡಿ, ಒಂದು ಕಡೆ ನೈಸರ್ಗಿಕವಾಗಿ ರಕ್ಷಣೆ ಮಾಡ್ತದೆ, ದಾಳಿಕೋರರಿಂದ ಭಾರತವನ್ನು ರಕ್ಷಣೆ ಮಾಡ್ತದೆ, ಶೀತ ಮಾರುತಗಳಿಂದ ಭಾರತವನ್ನು ರಕ್ಷಣೆ ಮಾಡ್ತದೆ, ಜೀವ ನೀಡತಕ್ಕಂತಹ ನದಿಗಳಿಗೆ ಪ್ರಮುಖ ಉಗಮದ ಸ್ಥಾನವಾಗಿದೆ. ಆ ನದಿಗಳು ಹುಟ್ಟಿ ವಿಶಾಲವಾಗಿರ್ತಕ್ಕಂತಹ ಒಂದು ಬಯಲನ್ನು ಅಥವಾ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಿ ಆ ಒಂದು ಬಯಲಿನಲ್ಲಿ ನಾಗರಿಕತೆಗಳು, ಸಿಂಧೂ ನಾಗರಿಕತೆ, ವೈದಿಕ ಸಂಸ್ಕೃತಿಗಳು ಹುಟ್ಟಿಕೊಂಡು ಬೆಳವಣಿಗೆಯಾಗಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಹಿಮಾಲಯ ಪರ್ವತ. ಅಷ್ಟೇ ಅಲ್ಲ, ವಿದೇಶದಿಂದ ಭಾರತಕ್ಕೆ ಬರತಕ್ಕಂತಹ ಪ್ರವಾಸಿಗರನ್ನು ಮತ್ತು ಆಕ್ರಮಣಕಾರರಿಗೆ ಖೈಬರ್ ಮತ್ತು ಬುಲಾನ್ ಅಂತಕ್ಕಂಥ ಕಣಿವೆ ಮಾರ್ಗಗಳನ್ನು ಕೂಡ ಸೃಷ್ಟಿ ಮಾಡಿದೆ. ನೆನಪಿಟ್ಕೊಳ್ಳಿ, ಉತ್ತರದಲ್ಲಿ ವಲಸಿಗರು ಬರ್ತಾ ಇದ್ರು, ಬೇರೆ ಮೊದಲಿಗೆ ಪ್ರಯಾಣಿಕರು ಮತ್ತು ಪ್ರವಾಸಿಗರು ಬರ್ತಾ ಇದ್ರು. ಕಾಲಾಂತರದಲ್ಲಿ ಅಲ್ಲಿ ದಾಳಿಕೋರರು ಬರಕ್ಕೆ ಪ್ರಾರಂಭ ಮಾಡಿದರು. ಹೂಣರು, ಮಂಗೋಲರು, ಗ್ರೀಕರು, ಅಫ್ಘಾನರು, ಹೀಗೆ ಅನೇಕ ದಾಳಿಕೋರರು ಅದೇ ಖೈಬರ್ ಮತ್ತು ಬುಲಾನ್ ಕಣಿವೆಗಳನ್ನು ಮಾರ್ಗವಾಗಿಸಿಕೊಂಡು ಭಾರತಕ್ಕೆ
ಬಂದಿದ್ದಾರೆ ಅಂತಕ್ಕಂಥ ಅಂಶವನ್ನು ಕೂಡ ನಾವು ತಿಳ್ಕೊಳ್ತೀವಿ. ಹೀಗೆ ಭಾರತ ಇತಿಹಾಸ ರಚನೆಗೆ, ಭಾರತದಲ್ಲಿ ಮಾನವನ ಜೀವನ ಸುಗಮವಾಗಿ ನಡೀಲಿಕ್ಕೆ ಕಾರಣೀಭೂತವಾಗಿದೆ ಹಿಮಾಲಯ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತದೆ. ಇನ್ನು ಅದೇ ರೀತಿ ಉತ್ತರ ಮತ್ತು ದಕ್ಷಿಣದ ಬಯಲುಗಳು ನೋಡಿ, ಬಹಳ ವಿಶಾಲವಾಗಿರ್ತಕ್ಕಂಥ ಸಮತಟ್ಟಾಗಿರ್ತಕ್ಕಂಥ ಬಯಲುಗಳು. ಅಲ್ಲಿ ಮನುಷ್ಯನಿಗೆ ಬೇಕಾಗತಕ್ಕಂತಹ ಮರಳು ಕಲ್ಲುಗಳು, ತದನಂತರ ವಿಶಾಲವಾಗಿ ಹರಿತಕ್ಕಂಥ ನದಿಗಳಿಗೆ ಅವು ಒಂದು ಮಾರ್ಗವಾಗಿದ್ದಾವೆ. ಅದರ ಬಯಲಿನಲ್ಲಿ ಬೆಳೆಯ ಕೃಷಿಯನ್ನು ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಸಿಕ್ಕಿದೆ. ಅಲ್ಲಿ ದೇವಾಲಯ, ಏನು ಪ್ರಾಚೀನ ಕಾಲದ ದೇವಾಲಯಗಳನ್ನು ನಿರ್ಮಾಣ ಮಾಡಿದರೆ ಆ ದೇವಾಲಯಗಳಿಗೆ ಬೇಕಾಗತಕ್ಕಂಥ ಕಲ್ಲುಗಳು ಸಿಕ್ಕಿದ್ದಾವೆ ನೈಸರ್ಗಿಕವಾಗಿ. ಹಾಗೆ ಆ ಬಯಲುಗಳು ಮಾನವನ ಜೀವನಕ್ಕೆ ಬಹಳಷ್ಟು ಯೋಗ್ಯವಾಗಿದ್ವು. ಹಾಗಾಗಿ ಆ ಉತ್ತರದ ಬಯಲುಗಳು ಸಹ ಭಾರತ ಇತಿಹಾಸದ ಮೇಲೆ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಭಾವ ಬೀರಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ಮೂರನೆಯದು ಭಾರತೀಯ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಇದು ಕರಾವಳಿ ತೀರಗಳು. ನಾವು ಭಾರತವನ್ನು ಪರ್ಯಾಯ ದ್ವೀಪ ಅಂತ ಕರಿತೇವೆ. ದಕ್ಷಿಣ ಭಾರತದ ಏನು ನಾವು ಜಂಬೂ ದ್ವೀಪ ಅಂತಕ್ಕಂಥ ಹೆಸರು ಹೇಗೆ ಬಂತು ಅನ್ನೋದನ್ನು ಅರ್ಥೈಸಿಕೊಳ್ಳುವಾಗ ವಿದ್ಯಾರ್ಥಿಗಳೇ, ನಾನು ಒಂದು ಅಂಶವನ್ನು ನಿಮಗೆ ಸ್ಪಷ್ಟಪಡಿಸಿದ್ದೇನೆ. ಇದು ಬ್ಲ್ಯಾಕ್ ಬೆರಿ ಫುಟ್ ಅಂತ ಏನು ಕರಿತೀವಲ್ಲ, ನೇರಳೆ ಹಣ್ಣು ಬೆಳೀತಕ್ಕಂಥ ಒಂದು ಬಹಳ ದೊಡ್ಡದಾಗಿರ್ತಕ್ಕಂತಹ ರಾಷ್ಟ್ರವಾಗಿತ್ತು. ಅದರಿಂದ ಇದಕ್ಕೆ ಹೆಸರು ಬಂದಿದೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು, ದಕ್ಷಿಣ ಭಾರತದ ಆಕಾರ ನೇರಳೆ ಹಣ್ಣಿನ ಆಕಾರದಲ್ಲಿದೆ. ಆ ಒಂದು ನೇರಳೆ ಹಣ್ಣಿನ ಆಕಾರದಲ್ಲಿ ಇರ್ತಕ್ಕಂತಹ ಈ ಒಂದು ದೇಶದ ಸುತ್ತ 3 ಸಮುದ್ರಗಳಿದ್ದಾವೆ. ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಇಲ್ಲಿ ಹಿಂದೂ ಮಹಾಸಾಗರ ಇದೆ, ಇಲ್ಲಿ ಬಂಗಾಳ ಉಪಸಾಗರ ಇದೆ. 3 ಸಾಗರಗಳಿಂದ ಆವರಿಸಿಕೊಂಡಿರ್ತಕ್ಕಂಥ ಕಡಲ ತೀರ. ಈ ಕರಾವಳಿ ತೀರ ಮೊದಲಿಗೆ ಹೇಗಿತ್ತು ಅಂತಂದ್ರೆ, ಅದು ಭಾರತವನ್ನ ಪರಕೀಯರಿಂದ ರಕ್ಷಣೆ ಮಾಡತಕ್ಕಂಥ ಒಂದು ತಡೆಗೋಡೆಯಾಗಿತ್ತು. ಪರಕೀಯರಿಂದ ರಕ್ಷಣೆ ಮಾಡತಕ್ಕಂಥ ತಡೆಗೋಡೆಯಾಗಿತ್ತು. ಕಾಲಾಂತರದಲ್ಲಿ ಯಾವಾಗ ಜಲಮಾರ್ಗವನ್ನು ಅನ್ವೇಷಣೆ ಮಾಡಿಕೊಳ್ತಾರೆ, ಆ ಅನ್ವೇಷಣೆ ಮಾಡಿಕೊಂಡ ನಂತರ ಮುಂದೆ ಪರಕೀಯರಿಗೆ ಭಾರತದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಒಂದು ಮಾರ್ಗವಾಗಿಯೂ ಕೂಡ ಅದು ರೂಪವಾಯಿತು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಅದರ ಜೊತೆಗೆ ಏನು ಈ ಕರಾವಳಿ ತೀರದ ಸುತ್ತಲೂ ಇರತಕ್ಕಂತಹ ಏನು ಜನಜೀವನ ಇದೆ, ಆ ಜನರ ಒಂದು ಜೀವನಾಡಿಯಾಗಿರ್ತಕ್ಕಂತಹ ಮೀನುಗಾರಿಕೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಆ ಕರಾವಳಿ ತೀರಗಳು. ತದನಂತರ ನಿರಂತರವಾಗಿ ಆ ಸಮುದ್ರದಲ್ಲಿ ಮಾರುತಗಳು ಬೀಸಿದಾಗ ಈ ದಕ್ಷಿಣ ಭಾರತದಲ್ಲಿ ಮಳೆಯಾಗಲಿಕ್ಕೂ ಕೂಡ ಹಲವು ಕಾರಣಗಳು ಇಲ್ಲಿ ನಮಗೆ ಸಂಭವಿಸ್ತವೆ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥೈಸಿಕೊಳ್ಳಬೇಕು ವಿದ್ಯಾರ್ಥಿಗಳೇ. ಇನ್ನು 4ನೇ ಒಂದು ಪ್ರಮುಖ ಭಾರತದ ಭೌಗೋಳಿಕ ಲಕ್ಷಣ ಅಂದರೆ ದಕ್ಷಿಣದ ಪ್ರಸ್ಥಭೂಮಿ ಅಥವಾ ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಯಾಕೆ ಈ ದಕ್ಷಿಣದ ಪ್ರಸ್ಥಭೂಮಿ ಅಂದರೆ, ಬಹುತೇಕ ನಾವು ನರ್ಮದಾ ನದಿ ತೀರದಿಂದ ಈ ಕಡೆ ದಕ್ಕನ್ ಪ್ರಸ್ಥಭೂಮಿ ಮಾನವನ ಜೀವನಕ್ಕೆ ಅತ್ಯಂತ ಸುಲಭವಾಗಿರ್ತಕ್ಕಂತಹ ಅವನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಪ್ರಾಚೀನ ಕಾಲದ ಹಲವಾರು ರಾಜಮನೆತನಗಳು ಅಸ್ತಿತ್ವ ಪಡೆದುಕೊಂಡು ಆ ಎಲ್ಲ ರಾಜಮನೆತನಗಳು ಸುಮಾರು 2, 3, 4 ಶತಮಾನಗಳವರೆಗೆ ತಮ್ಮ ರಾಜಪ್ರಭುತ್ವವನ್ನು ಸ್ಥಾಪಿಸಿಕೊಂಡು ಮೆರೆಸಿ ಹೋಗಿರತಕ್ಕಂತಹ ಒಂದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ನಾವು ಕಂಡುಕೊಳ್ತೇವೆ. ರಾಷ್ಟ್ರಕೂಟರು ಆಗಿ ಹೋದರು, ಮರಾಠರು ಆಗಿ ಹೋದರು, ವಿಜಯನಗರ ಸಾಮ್ರಾಜ್ಯ ಆಗಿ ಹೋಯಿತು. ತದನಂತರ ಏನು ಎಲ್ಲ ರಾಜಮನೆತನಗಳಿದ್ದಾವೆ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಮತ್ತು ಕಂಚಿ ಪಲ್ಲವರು, ಅವರೆಲ್ಲ ಇದೇ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂಥವ್ರು. ಅವರ ಒಂದು ರಾಜಮನೆತನಗಳಿಗೂ ಕೂಡ ಯೋಗ್ಯವಾಗಿರ್ತಕ್ಕಂಥ ಒಟ್ಟಿನಲ್ಲಿ ನಾವು ತಿಳಿದುಕೊಳ್ಳೋದಾದರೆ ಮಾನವನ ಜೀವನಕ್ಕೆ ಬೇಕಾಗತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಸುಲಭವಾಗಿ ಒದಗಿಸಿಕೊಡ್ತಕ್ಕಂತಹ ಕೆಲಸವನ್ನು ಇಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿದೆ. ಹೀಗಾಗಿ ಅದು ಕೂಡ ಭಾರತ ಇತಿಹಾಸದ ಮೇಲೆ ಒಂದು ಪ್ರಭಾವ ಬೀರುತ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಬಹುದು. ಇನ್ನು ಉತ್ತರ ಭಾರತದಲ್ಲಿ ರಾಜಸ್ಥಾನದಲ್ಲಿ ಮರುಭೂಮಿ ಇದೆ. ಮರುಭೂಮಿ ಪ್ರದೇಶ, ಅಲ್ಲಿನೂ ಕೂಡ ನಾವು ಆ ಒಂದು ರಾಜಸ್ಥಾನದಲ್ಲಿಯೂ ಕೂಡ ಹಲವು ರಾಜಮನೆತನಗಳು ಹುಟ್ಟಿಕೊಂಡು ಅಲ್ಲಿನೂ ಕೂಡ ಜನಜೀವನ ಮಾಡಲಿಕ್ಕೆ ಮತ್ತು ಮರಳನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಹಲವು ಕಾರಣಗಳಿಂದ ಮಾನವನ ಯೋಗ್ಯತೆಗೆ ಅಥವಾ ಮಾನವನ ಜೀವನಕ್ಕೆ ಬೇಕಾಗತಕ್ಕಂಥ ಕೆಲವು ಸುಲಭ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ಅದು ಕೂಡ ಕಾರಣವಾಗಿದೆ ಅಂತಕ್ಕಂಥದ್ದು. ಇನ್ನು ಪರ್ವತಗಳು, ವಿಂಧ್ಯ, ಅರಾವಳಿ, ಸಾತ್ಪುಡ ಅಂತಕ್ಕಂತಹ ಪರ್ವತಗಳು ದಕ್ಷಿಣ ಭಾರತದಲ್ಲಿ ಕಂಡು ಬರ್ತವೆ. ಆ ಪರ್ವತಗಳು ಕೂಡ
ಮಾನವನ ಜೀವನಕ್ಕೆ ಯೋಗ್ಯವಾಗಿದ್ದಾವೆ. ಅಲ್ಲಿ ಅನೇಕ ರಾಜಮನೆತನಗಳು ಹುಟ್ಟಿದಾವೆ. ಆ ರಾಜಮನೆತನಗಳು ಅಸ್ತಿತ್ವಕ್ಕೂ ಕೂಡ ಕಾರಣವಾಗಿದ್ದಾವೆ. ಅಲ್ಲಿ ಅವರು ಅನೇಕ ದೊಡ್ಡ ದೊಡ್ಡ ಕೋಟೆಗಳನ್ನು ಕಟ್ಟಲಿಕ್ಕೆ, ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥವುಗಳಾಗಿದ್ದಾವೆ. ಅಂತಹ ಒಂದು ಪರ್ವತಗಳು ಕೂಡ ಭಾರತದಲ್ಲಿ ಇರೋದರಿಂದ ಇವೆಲ್ಲವುಗಳು ಭಾರತ ಇತಿಹಾಸದ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ರಂಗದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವು ಪ್ರಭಾವ ಬೀರಿದಾವೆ ಅಂತಕ್ಕಂಥದ್ದನ್ನು ಅರ್ಥೈಸಿಕೊಳ್ಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ನೋಡಿ, ಗಮನಿಸಿಕೊಳ್ಳಿ. ಹಿಮಾಲಯ ಪರ್ವತಗಳು, ಉತ್ತರ ಮತ್ತು ದಕ್ಷಿಣದ ಬಯಲುಗಳು, ಕರಾವಳಿ ತೀರ ಪ್ರದೇಶಗಳು, ದಕ್ಷಿಣದ ಪ್ರಸ್ಥಭೂಮಿ, ಮರುಭೂಮಿ ಮತ್ತು ಪರ್ವತಗಳು ಇವೆಲ್ಲವುಗಳು ಮಾನವನ ಇತಿಹಾಸ ಭಾರತ ದೇಶದಲ್ಲಿ ರಚನೆಯಾಗಲಿಕ್ಕೆ ಬಹಳಷ್ಟು ಕಾರಣೀಭೂತವಾಗಿದ್ದಾವೆ ಅಂತಕ್ಕಂಥ ಅಂಶವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಎಲ್ಲ ಅಂಶಗಳನ್ನು ನಾವು ಅವಲೋಕನ ಮಾಡಿ ಆದಮೇಲೆ ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಹೇಗೆ ಆಯಿತು ಅನ್ನೋದನ್ನು ಅಧ್ಯಯನ ಮಾಡಿಕೊಂಡ ಮೇಲೆ ನಾವು ಇಲ್ಲಿ ಆ ಎಲ್ಲ ಲಕ್ಷಣಗಳ ಆಧಾರದ ಮೇಲೆ ರಚನೆಯಾಗಿರ್ತಕ್ಕಂಥ ಭಾರತ ಇತಿಹಾಸದ ಲಕ್ಷಣಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಭಾರತ ಇತಿಹಾಸದ ಲಕ್ಷಣಗಳು ನೋಡಿ. ಇಲ್ಲಿ ಈ ದೇಶದಲ್ಲಿ ತನ್ನ ಮನುಷ್ಯನ ಜೀವನ ಕ್ರಮವನ್ನು ನಾವು ಅವಲೋಕನ ಮಾಡಿಕೊಂಡಾಗ ಹೇಗೆ ಅಂದರೆ, ಇತಿಹಾಸ ಪೂರ್ವ ಕಾಲದಿಂದಲೂ, ಪ್ರಾಗೈತಿಹಾಸ ಕಾಲದಿಂದಲೂ, ಅಥವಾ ನಾವು ಅವುಗಳನ್ನು ಶಿಲಾಯುಗ ಸಂಸ್ಕೃತಿಗಳ ಕಾಲ ಅಂತ ಕರಿತೀವಿ, ಆದಿಮಾನವನ ಕಾಲ ಅಂತ ಕರಿತೇವೆ. ಆ ಒಂದು ಕಾಲದಿಂದಲೂ ಒಂದಿಲ್ಲೊಂದು ರೀತಿಯಲ್ಲಿ ನಿರಂತರವಾಗಿ ಇಲ್ಲಿ ಮಾನವನ ಜೀವನ ಮುನ್ನಡೆದುಕೊಂಡು ಹೋಗ್ತಾನೇ ಇದೆ. ಇಂತಹ ಒಂದು ದೇಶದಲ್ಲಿ ಈ ದೇಶದ ಇತಿಹಾಸದ ಲಕ್ಷಣಗಳು ಹೇಗಿದ್ದಾವೆ ಅವುಗಳನ್ನು ನಾವು ನೋಡೋದಾದರೆ ಒಂದೊಂದಾಗಿ ಅವಲೋಕನ ಮಾಡಿಕೊಳ್ಳೋದಾದರೆ, ಒಂದು ನಾಗರಿಕತೆಗಳ ನಿರಂತರತೆ. ನೋಡಿ, ನಾಗರಿಕತೆಗಳ ನಿರಂತರತೆ ಸಾಮಾನ್ಯ ಶಕಪೂರ್ವ ಸುಮಾರು 4,500 ವರ್ಷಗಳ ಹಿಂದೆ ಭಾರತದಲ್ಲಿ ಮಾನವನ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಶಿಲೆಯ ಕುರುಹುಗಳು, ಶಿಲೆಯ ಅವಶೇಷಗಳು ನಮಗೆ ಲಭ್ಯವಾಗಿದ್ದಾವೆ. ಅದನ್ನು ನಾವು ಶಿಲಾಯುಗ ಸಂಸ್ಕೃತಿಗಳು ಅಂತ ಕರೆದ್ವಿ. ಹಳೆ ಶಿಲಾ ಸಂಸ್ಕೃತಿ, ಮಧ್ಯಶಿಲಾ ಸಂಸ್ಕೃತಿ ಮತ್ತು ನೂತನ ಶಿಲಾ ಸಂಸ್ಕೃತಿ. ನಂತರ ಮನುಷ್ಯ ಶಿಲೆಯ ಆಯುಧಗಳನ್ನು ಬಿಟ್ಟು ಲೋಹವನ್ನು ಅವನು ಕಂಡುಕೊಳ್ತಾನೆ, ಲೋಹದ ಆಯುಧಗಳನ್ನು ಬಿಟ್ಟು ಹೋಗಿದ್ದಾನೆ. ಆ ಒಂದು ಕಾಲವನ್ನು ನಾವು ಲೋಹ ಯುಗ ಅಂತ ಕರೆದ್ವಿ. ಯಾವಾಗ ಲೋಹಯುಗದ ಅಂತ್ಯಭಾಗಕ್ಕೆ ಅವನು ಬಂದ, ಆವಾಗ ಅವನೇನು ಮಾಡಿದ ಅಂದರೆ, ಅಲೆಮಾರಿ ಜೀವನವನ್ನು ನಡೆಸೋದನ್ನು ಬಿಟ್ಟು ಒಂದು ಕಡೆ ನಿರ್ದಿಷ್ಟವಾಗಿ ನೆಲೆ ನಿಂತು ತನ್ನ ಜೀವನ ಕ್ರಮವನ್ನು ರೂಪಿಸಿಕೊಳ್ತಾನೆ. ಆ ರೂಪಿಸಿಕೊಂಡಿರ್ತಕ್ಕಂಥ ಜೀವನ ಕ್ರಮವೇನೆ ನಾವು ನಾಗರಿಕತೆ ಅಂತ ಕರಿತೀವಿ. ಅಂತಹ ಹಲವು ನಾಗರಿಕತೆಗಳು ಭಾರತ ದೇಶದಲ್ಲಿ ಆಗಿ ಹೋಗಿದ್ದಾವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಸಿಂಧೂ ನದಿಯ ಬಯಲಿನಲ್ಲಿ ಆಗಿ ಹೋಗಿರತಕ್ಕಂತಹ ನಾಗರಿಕತೆ. ಅದರ ನದಿ ಮತ್ತು ಉಪನದಿಗಳು ಬಯಲಿನಲ್ಲಿ ಅದರ ಹರವು ಬಹಳಷ್ಟು ವಿಶಾಲವಾಗಿರುವುದರಿಂದ ಅದು 12 ತಿಂಗಳ ಕಾಲ ನಿರಂತರವಾಗಿ ಹರಿತಕ್ಕಂಥ ನದಿ. ವಿಶಾಲವಾಗಿರ್ತಕ್ಕಂಥ ಬಯಲನ್ನು, ಫಲವತ್ತಾಗಿ ಇರತಕ್ಕಂಥ ಮಣ್ಣಿನಿಂದ ಆ ಬಯಲುಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಮಾನವನ ಜೀವನಕ್ಕೆ ಯೋಗ್ಯವಾಗಿದೆ. ಮನುಷ್ಯ ಸುಲಭವಾಗಿ ಅಲ್ಲಿ ತನ್ನ ಜಾನುವಾರುಗಳಿಗೆ ಆಹಾರವನ್ನು ಸುಲಭವಾಗಿ ಪಡೆದುಕೊಂಡು ಬೆಳೆದುಕೊಂಡು ಒಂದು ನಿರ್ದಿಷ್ಟವಾಗಿ ಒಂದು ಪ್ರದೇಶದಲ್ಲಿ ನೆಲೆ ನಿಂತು ಜೀವನವನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ, ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಯೋಗ್ಯವಾಗಿರತಕ್ಕಂಥದ್ದು. ಹಾಗಾಗಿ ಅಲ್ಲಿ ಶಿಲಾಯುಗ ಸಂಸ್ಕೃತಿಗಳ ನಂತರ ಲೋಹಯುಗ ಬಂತು. ಲೋಹಯುಗದ ನಂತರ ಸಿಂಧು ನಾಗರಿಕತೆ ಆಯಿತು. ಸಿಂಧು ನಾಗರಿಕತೆಯಾದ ನಂತರ ಆರ್ಯರು ಭಾರತಕ್ಕೆ ಬಂದರು. ಆರ್ಯರು ಭಾರತಕ್ಕೆ ಬಂದು ಸಪ್ತ ಸಿಂಧೂ ಪ್ರದೇಶದಲ್ಲಿ, ಉತ್ತರ ಭಾರತದ ಸಪ್ತ ಸಿಂಧೂ ಪ್ರದೇಶ ಅಂದರೆ ಸಿಂಧು ನದಿಯ 7 ಉಪನದಿಗಳ ಒಂದು ಬಯಲು. ಸಪ್ತ ಸಿಂಧು ಅಂದರೆ ಸಿಂಧು ನದಿಗೆ ನಾವು ಈಗ 5 ನದಿಗಳನ್ನು ಉಪನದಿಗಳ ಅಧ್ಯಯನ ಮಾಡ್ತೀವಿ. ಇನ್ನೂ 2 ನದಿಗಳಿದ್ದಾವೆ.
ರಾವಿ, ಬಿಯಾಸ್, ಜೇಲಂ, ಸಟ್ಲಜ್, ಜೇನಾಬ್, ದ್ರಿಶದ್ವತಿ ಮತ್ತು ಸರಸ್ವತಿ ಅಂತಕ್ಕಂತಹ 7 ನದಿಗಳು. ಆ ಸಪ್ತ ಸಿಂಧು ಪ್ರದೇಶದಲ್ಲಿ ಆರ್ಯರು ವಲಸಿದ್ರು. ಅದನ್ನು ಆರ್ಯಾವೃತ ಅಂತ ಕರೆದ್ವಿ. ದಕ್ಷಿಣ ಪಥವನ್ನು ದಕ್ಷಿಣದ ಭಾರತ ಅಂತ ಕರೆದ್ವಿ, ಅಥವಾ ದ್ರಾವಿಡರ ನಾಡು ಅಂತ ಕರೆದ್ವಿ. ನೋಡಿ, ಅಲ್ಲಿಂದ ನಿರಂತರವಾಗಿ ಮುಂದೆ ರಾಜಮನೆತನಗಳು ಹುಟ್ಕೊಳ್ತವೆ. ಮಹಾಜನಪದಗಳು, ಮೌರ್ಯರು, ಗುಪ್ತರು, ಇಲ್ಲಿ ದಕ್ಷಿಣ ಭಾರತದಲ್ಲಿಯೂ ಕೂಡ ಕದಂಬರು, ಪಲ್ಲವರು, ಪಾಂಡ್ಯರು, ಚೇರರು, ಚೋಳರು, ಹೀಗೆ ನಿರಂತರವಾಗಿ ನಾಗರಿಕತೆಗಳು ನಿರಂತರವಾಗಿ ನಡೆದುಕೊಂಡು ಬರ್ತವೆ ಅಂತಕ್ಕಂಥ ಅಂಶವನ್ನು ನಾವು ತಿಳ್ಕೊಳ್ತೇವೆ. ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಸ್ತರಬದ್ಧ ವಿಕಾಸ. ಭಾರತ ದೇಶದ ಇತಿಹಾಸ ಹಲವು ಸ್ತರಗಳಾಗಿ ಬೆಳವಣಿಗೆ ಹೊಂದುತ್ತಾ ಬಂದಿದೆ. ಸಿಂಧು ನಾಗರಿಕತೆ ಕಾಲದಲ್ಲಿ ಒಂದು ಸ್ತರ, ಶಿಲಾಯುಗ ನೋಡಿ, ಅಲ್ಲಿ ಪಳಿಯುಳಿಕೆಗಳು ಸಿಂಧು ನಾಗರಿಕತೆಯ ಕಾಲದಲ್ಲಿ ಮನುಷ್ಯ ಬಳಕೆ ಮಾಡಿ ಬಿಟ್ಟು ಹೋಗಿರತಕ್ಕಂತಹ ಅವನ ಅವಶೇಷಗಳು, ಅವನ ಆಧಾರಗಳು, ಪಳಿಯುಳಿಕೆಗಳು ನಮಗೆ ಸಿಕ್ಕುವು. ಅವುಗಳ ಆಧಾರದ ಮೇಲೆ ನಾವು ಸಿಂಧು ನಾಗರಿಕತೆಯನ್ನು ಅಧ್ಯಯನ ಮಾಡಿದ್ವಿ. ನಂತರ ವೈದಿಕ ಸಂಸ್ಕೃತಿ, ಅವರು ರಚನೆ ಮಾಡಿ ಬಿಟ್ಟು ಹೋಗಿರತಕ್ಕಂತಹ ಸಾಹಿತ್ಯ ನಮಗೆ ಸಿಕ್ತು. ಆ ವೈದಿಕ ಸಾಹಿತ್ಯದ ಆಧಾರದ ಮೇಲೆ ಆ ನಾಗರಿಕತೆಯನ್ನು ಅಧ್ಯಯನ ಮಾಡಿಕೊಂಡ್ವಿ. ಮುಂದೆ ಮಹಾಜನಪದಗಳು ಹುಟ್ಟುಕೊಂಡವು. ಮಹಾಜನಪದಗಳ ನಂತರ ಇಲ್ಲಿ ಮಗಧ ಸಾಮ್ರಾಜ್ಯ, ಮೌರ್ಯರು, ಗುಪ್ತರು, ಕುಶಾಣರು, ಶುಂಗರು, ಕಣ್ವರು, ಪಾರ್ಥಿಯನ್ನರು, ಇಂಡೋ ಪಾರ್ಥಿಯನ್ನರು, ವರ್ಧನರು, ಹೀಗೆ ಅನೇಕ ರಾಜಮನೆತನಗಳು ಹುಟ್ಟುಕೊಳ್ತವೆ. ಒಂದೊಂದು ಸ್ತರಗಳಾಗಿ ಒಂದೊಂದು ರೀತಿಯಲ್ಲಿ ಭಾರತದ ಇತಿಹಾಸವನ್ನು ನಿರ್ಮಾಣ ಮಾಡುವಲ್ಲಿ ಸಹಾಯಕಾರಿಯಾಗಿವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡಿಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು ಮೂರನೇದು ವಿದೇಶಿಯರ ದಾಳಿಗಳು. ನೋಡಿ, ನಾವು ಭಾರತೀಯರಾಗಿರೋದ್ರಿಂದ ವಿದ್ಯಾರ್ಥಿಗಳೇ ಒಂದು ಪ್ರಮುಖ ಅಂಶವನ್ನು ಗಮನಿಸಿಕೊಳ್ಬೇಕು. ನಾನಾಗಲೇ ಹೇಳಿದೆ, ಏನು ಹಿಮಾಲಯದ ಒಂದು ಭಾಗದಲ್ಲಿ ಭಾರತಕ್ಕೆ ಕಣಿವೆ ಮಾರ್ಗಗಳನ್ನು ನಿರ್ಮಾಣ ಮಾಡಿಕೊಂಡಿದೆ, ಖೈಬರ್ ಮತ್ತು ಬೊಲಾನ್. ನೆನ್ಪಿಟ್ಕೊಳ್ರಿ, ಯಾಕಂದರೆ ಅದು 2 ಅಂಕದ ಪ್ರಶ್ನೆ ಇದೆ ಖೈಬರ್ ಮತ್ತು ಬೊಲಾನ್ ಮೇಲೆ. ಅಲ್ಲಿ ಹೇಗೆ ಆ ಕಣಿವೆ ಮುಖಾಂತರ ಮೊದಲಿಗೆ ಏನು ಮಾಡ್ತಾಯಿದ್ರು, ವಲಸಿಗರು ಬರ್ತಾಯಿದ್ರು. ನಂತರ ಈ ಭಾರತ ದೇಶಕ್ಕೆ ಒಂದು ಆಕರ್ಷಣೀಯ ತಾಣ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಭಾರತ ದೇಶ ನೈಸರ್ಗಿಕ ಸಂಪದ್ಭರಿತವಾಗಿರ್ತಕ್ಕಂಥ ರಾಷ್ಟ್ರ. ನೈಸರ್ಗಿಕವಾಗಿ ಒಂದು ಸಂಪತ್ತನ್ನು ಹೊಂದಿರತಕ್ಕಂತಹ ಸಂಪದ್ಭರಿತ ರಾಷ್ಟ್ರವಾಗಿದೆ. ಈ ಒಂದು ಸಂಪದ್ಭರಿತ ರಾಷ್ಟ್ರಕ್ಕೆ ಅನೇಕ ವಿದೇಶಿಯರು ಪ್ರವಾಸಕ್ಕಾಗಿ ಬರ್ತಾರೆ. ಮುಂದೆ ಕಾಲಾಂತರದಲ್ಲಿ ಇಲ್ಲಿರ್ತಕ್ಕಂಥ ಸಂಪತ್ತು ಅವರನ್ನು ಆಕರ್ಷಣೆ ಮಾಡಿತು. ಸಂಪತ್ತನ್ನು ಕೊಳ್ಳೆ ಹೊಡೆಯಕ್ಕೆ ಬಂದರು. ನಂತರ ಇಲ್ಲೇ ಬಂದು ತಮ್ಮ ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡಿಕೊಂಡ್ರು, ಇಲ್ಲೇ ಉಳಿದುಕೊಂಡ್ರು. ನಿರಂತರವಾಗಿ ವಿದೇಶಿಯರ ದಾಳಿಗಳು. ಗ್ರೀಕರು ಬಂದರು, ಹೂಣರು ಬಂದರು, ಮಂಗೋಲರು ಬಂದರು, ಪಾರ್ಥಿಯನ್ನರು ಬಂದರು, ಇಂಡೋ ಪಾರ್ಥಿಯನ್ನರು ಬಂದರು, ಯೂಚಿಗಳು ಬಂದರು, ಅಫ್ಘಾನರು ಬಂದರು, ಮೊಘಲರು ಬಂದರು, ತದನಂತರ ಯುರೋಪಿಯನ್ನರು ಬಂದರು. ಆದರೆ ಭಾರತ ಮಾತ್ರ ಯಾವ ದೇಶದ ಮೇಲೇನೂ ಕೂಡ ಯುದ್ಧ ಮಾಡಿ ಆ ದೇಶದಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಆಳ್ವಿಕೆ ಮಾಡಿಲ್ಲ. ಯಾಕೆ ಆಳ್ವಿಕೆ ಮಾಡಿಲ್ಲ ಅಂದ್ರೆ ಅವರಿಗೆ ಅಲ್ಲಿ ಏನೇನು ಸಿಗ್ತಿರ್ಲಿಲ್ಲ, ಭಾರತದ ಮೇಲೆ ದಾಳಿ ಮಾಡ್ಯಾರಲ್ಲ ಅವರಿಗೆ, ಅದು ಎಲ್ಲ ಭಾರತದಲ್ಲಿ ಸಿಗ್ತಿತ್ತು. ಆದರೆ ಭಾರತದಲ್ಲಿ ತಮಗೇನು ಬೇಕು ಎಲ್ಲನೂ ಇಲ್ಲೇ ಸಿಗ್ತಿತ್ತು. ಹೀಗಾಗಿ ನಾವು ಬೇರೆ ದೇಶದ ಮೇಲೆ ಹೋಗಿ ಯುದ್ಧ ಮಾಡೋ ಅವಶ್ಯಕತೆನೇ ಬರಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ಸಾಮ್ರಾಜ್ಯ ವಿಸ್ತಾರಕ್ಕಾಗಿ ಕೆಲವು ರಾಜರುಗಳು ನೆರೆಯ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಭಾರತೀಯರು, ಭಾರತದ ರಾಜಮನೆತನಗಳು ಎಲ್ಲೂ ಹೊರದೇಶಗಳಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡಿರುವುದನ್ನು ನಾವು ಗಮನಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಹೀಗಾಗಿ ನಿರಂತರವಾಗಿ ವಿದೇಶಿಯರ ದಾಳಿಗಳು ಭಾರತದ ಮೇಲೆ ಆಗಿದ್ದಾವೆ ಅಂತಕ್ಕಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ನೋಡಿ, ಹಿಂದೂ ಧರ್ಮ ಬಹಳಷ್ಟು ಪ್ರಬಲವಾಗಿದೆ, ಆದರೆ ಅಷ್ಟೇ ಸಹಿಷ್ಣುತಾ ಭಾವವನ್ನು ಒಳಗೊಂಡಿದೆ. ಎಂಥ ಸಹಿಷ್ಣುತಾ ಭಾವ ಅಂತಂದರೆ ಪರಧರ್ಮ ಸಹಿಷ್ಣುತಾ ಸ್ವಭಾವವನ್ನು ಹೊಂದಿರತಕ್ಕಂಥ ಹಿಂದೂ ಧರ್ಮ. ಕೇವಲ ಇಲ್ಲಿ ಜಗತ್ತಿನಲ್ಲಿ ಹಲವು ರಾಷ್ಟ್ರಗಳಿದ್ದಾವೆ, ಕೇವಲ ಕೆಲವು ಧರ್ಮಗಳಿಗೆ ಮಾತ್ರ ಸೀಮಿತವಾಗಿದ್ದಾವೆ. ಆದರೆ ಭಾರತ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ಕಂಡು ಬರುತ್ತದೆ. ಇಲ್ಲಿ ಒಂದು ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಅಂತಕ್ಕಂತಹ ಧರ್ಮ ಇದ್ದಾಗ್ಯೂ ಸಹ
ಹಲವು ಧರ್ಮಗಳ ಉಗಮಕ್ಕೆ ಇದು ಕಾರಣವಾಗಿದೆ. ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮಗಳು ಭಾರತದಲ್ಲಿ ಅಸ್ತಿತ್ವ ಪಡೆದುಕೊಂಡವು. ಅಷ್ಟೇ ಅಲ್ಲ, ಇಸ್ಲಾಂ ಧರ್ಮ ಭಾರತಕ್ಕೆ ಬಂತು, ಕ್ರೈಸ್ತ ಧರ್ಮ ಭಾರತಕ್ಕೆ ಬಂತು, ಯಹೂದಿ ಧರ್ಮ ಭಾರತಕ್ಕೆ ಬಂತು. ಅವೆಲ್ಲವೂ ಬಂದಾಗ್ಯೂ ಕೂಡ ಇಲ್ಲಿ ಧಾರ್ಮಿಕ ಸಹಿಷ್ಣುತೆಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ, ಪ್ರಬಲವಾಗಿರ್ತಕ್ಕಂಥ ಮತ್ತು ಸಹಿಷ್ಣುತಾ ಭಾವವನ್ನು ಹೊಂದಿರತಕ್ಕಂಥ ಹಿಂದೂ ಧರ್ಮ ಭಾರತದಲ್ಲಿ ಇದೆ. ಅದು ಕೂಡ ಇಲ್ಲಿ ನಮಗೆ ಭಾರತ ಇತಿಹಾಸದ ಲಕ್ಷಣಗಳಾಗಿ ಕಂಡುಬರುತ್ತದೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಜಗತ್ತಿಗೆ ಕೊಡುಗೆಗಳು. ನೋಡಿ ವಿದ್ಯಾರ್ಥಿಗಳೇ, ಭಾರತ ದೇಶದ ಕೊಡುಗೆ ಜಗತ್ತಿಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಲೌಕಿಕ ಕ್ಷೇತ್ರದಲ್ಲಿ, ಕಲೆ ವಾಸ್ತುಶಿಲ್ಪದ ಕ್ಷೇತ್ರದಲ್ಲಿ, ವಿಜ್ಞಾನದ ಕ್ಷೇತ್ರದಲ್ಲಿ, ಗಣಿತ ಕ್ಷೇತ್ರದಲ್ಲಿ, ಒಂದು ಕ್ಷೇತ್ರದಲ್ಲ, ಮನುಷ್ಯನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತದ ದೇಶ. ಜಗತ್ತಿಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ. ನಾವು ಗಣಿತವನ್ನು ತೆಗೆದುಕೊಂಡ್ರೆ ಆರ್ಯಭಟ್ಟನಂತವನು ಶೂನ್ಯ ಸಿದ್ಧಾಂತವನ್ನು ಕೊಟ್ಟ. ನೋಡಿ, ಆವಾಗಲೇ ಆಗಿನ ಕಾಲದಲ್ಲಿನೇ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಅಳವಡಿಸಿಕೊಂಡಿರ್ತಕ್ಕಂಥವರು. ಆಯುರ್ವೇದದ ಪಿತಾಮಹನಾಗಿರ್ತಕ್ಕಂಥ ಧನ್ವಂತರಿ ಭಾರತ ದೇಶದ ಆಯುರ್ವೇದವನ್ನು ಜಗತ್ತಿಗೆ ಪರಿಚಯಿಸಿದ, ಯೋಗಶಾಸ್ತ್ರವನ್ನು ಪರಿಚಯಿಸಿದ, ಕಲಾ ಸ್ಮಾರಕಗಳನ್ನು ನೋಡಿ, ಶಿಲೆಯಿಂದ ಅದ್ಭುತವಾಗಿರ್ತಕ್ಕಂಥ ಕಟ್ಟಡಗಳನ್ನು ಕಟ್ಟಿ ಕಲಾ ಸ್ಮಾರಕಗಳನ್ನು ಕೊಡುಗೆಯಾಗಿ ಕೊಟ್ಟರು. ಗುಹಾಂತರ ದೇವಾಲಯಗಳನ್ನು ಕೊಡುಗೆಯಾಗಿ ಕೊಟ್ಟರು. ನೋಡಿ, ಸುಮಾರು 30ಕ್ಕೂ ಅಧಿಕ ಭಾರತದ ಪ್ರಾಚೀನ ದೇವಾಲಯಗಳ ತಾಣಗಳು ಇವತ್ತು ಯುನೆಸ್ಕೋದ ಅಂತಾರಾಷ್ಟ್ರೀಯ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಲ್ಲ, ಅದರಲ್ಲಿ 30 ಸ್ಥಳಗಳು ಭಾರತದ್ದಿದ್ದಾವೆ. ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿ 30 ಸ್ಥಳಗಳು ಭಾರತದ್ದಿದ್ದಾವೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶ ಅಂತಕ್ಕಂಥ ಅಂಶವನ್ನು ನಾವು ತಿಳ್ಕೊಳ್ತೇವೆ. ಅಷ್ಟೇ ಅಲ್ಲ, ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿದೆ ಈ ದೇಶ. ವಿದೇಶಿಯರಿಗೆ ಆಕರ್ಷಣೀಯ ಕೇಂದ್ರವಾಗಿದೆ. ಬಹುತೇಕ ವಿದೇಶಿಯರು ಭಾರತೀಯರ ಮೇಲೆ ಆಕ್ರಮಣ ಮಾಡುವುದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಧರ್ಮವನ್ನು, ಇಲ್ಲಿ ಇರ್ತಕ್ಕಂಥ ಯೋಗಶಾಸ್ತ್ರವನ್ನು, ಇಲ್ಲಿ ಇರ್ತಕ್ಕಂತಹ ಒಂದು ಸಾಮಾಜಿಕ ಚಿಂತನೆಯನ್ನು, ಇಲ್ಲಿ ನಡೆದಿರ್ತಕ್ಕಂತಹ ಆಯುರ್ವೇದವನ್ನು ಅಧ್ಯಯನ ಮಾಡಲಿಕ್ಕೆ, ಇಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡಲಿಕ್ಕೆ, ಹೀಗೆ ಹಲವು ಉದ್ದೇಶಗಳನ್ನಿಟ್ಟುಕೊಂಡು ಭಾರತಕ್ಕೆ ಅನೇಕ ವಿದೇಶಿಯರು ಬಂದಿದ್ದಾರೆ. ದೇಶ ವಿದೇಶಗಳಿಂದ, ಬೇರೆ ಬೇರೆ ಖಂಡಗಳಿಂದ ಭಾರತಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಅಂಶವನ್ನು ನಾವು ತಿಳ್ಕೊಳ್ತೀವಿ. ಹೀಗಾಗಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 6ನೇದು, ವಿವಿಧತೆಯಲ್ಲಿ ಏಕತೆ. ಬಹಳ ವಿಶೇಷವಾಗಿ ಕಂಡುಬರ್ತಕ್ಕಂಥ ಭಾರತ ಇತಿಹಾಸದ ಒಂದು ಲಕ್ಷಣ ಇದು, ವಿವಿಧತೆಯಲ್ಲಿ ಏಕತೆ. ಒಂದು ವಿದ್ಯಾರ್ಥಿಗಳ ಗಮನಿಸಿಕೊಳ್ಳಿ, ವಿವಿಧತೆ ಅಂದರೆ ಬೇರೆ ಬೇರೆ ಅನ್ನೋದು ಭಾರತದಲ್ಲಿದೆ. ಇದು ಬೇರೆ ಬೇರೆ ಇದ್ದಾಗ್ಯೂ ಸಹ ಇದು ಒಂದು ಅನ್ನೋದು, ಏಕತೆ ಅನ್ನೋದು ಕೂಡ ಭಾರತದಲ್ಲಿ ಇದೆ ಅಂತಕ್ಕಂಥದ್ದು. ಇಲ್ಲಿ ನಾವು ವಿವಿಧತೆ ಅಂದರೆ ಇದು ಬೇರೆ ಬೇರೆಯಾಗಿದೆ, ಏಕತೆ ಅಂದರೆ ಅವು ಬೇರೆ ಬೇರೆ ಆಗಿದ್ದಾಗೂ ಕೂಡ ಇದು ಒಂದೇ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಇಲ್ಲಿ ಹಲವು ಧರ್ಮಗಳಿದ್ದಾವೆ, ಹಲವು ಧರ್ಮಗಳು ಅಸ್ತಿತ್ವ ಪಡೆದುಕೊಂಡಿದ್ದಾವೆ, ಹಲವು ಧರ್ಮಗಳು ವಿದೇಶದಿಂದ ಬಂದಿದ್ದಾವೆ. ಈ ಎಲ್ಲ ಧರ್ಮಗಳು ಇದ್ದಾಗ್ಯೂ ಸಹ ಇದು ಭಾರತ ಒಂದೇ. ಇಲ್ಲಿ ಹಲವು ರಾಜ್ಯಗಳಿದ್ದಾವೆ, ಹಲವು ಪ್ರಾಂತಗಳಿದ್ದಾವೆ, ಹಲವು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಅವೆಲ್ಲವುಗಳು ಇದ್ದಾಗೂ ಸಹ ಭಾರತ ಒಂದೇ. ಹಲವು ಸಂಸ್ಕೃತಿಗಳಿದ್ದಾವೆ, ಹಲವು ಸಂಸ್ಕಾರಗಳಿದ್ದಾವೆ, ಅದೆಲ್ಲ ಇದ್ದಾಗೂ ಸಹ ಭಾರತ ಒಂದೇ. ಹಲವು ಅನ್ನೋದು ಏನಿದೆಯಲ್ಲ ಇದು ವಿವಿಧತೆ, ಭಾರತ ಒಂದೇ ಅನ್ನೋದೇನಿದೆಯಲ್ಲ ಇದು ಏಕತೆ ಅಂತಕ್ಕಂಥ ಅಂಶವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಶಾಸ್ತ್ರೀಯವಾಗಿ ಈ ವಿವಿಧತೆಯಲ್ಲಿ ಏಕತೆ ಅಂದರೆ ಏನು, ಅದರ ಪ್ರಮುಖ ಅಂಶಗಳೇನು ಅನ್ನೋದನ್ನು ನಾವು ಅಧ್ಯಯನ ಮಾಡಿಕೊಳ್ಳಬೇಕಾಗ್ತದೆ. ಇಲ್ಲಿ ವಿವಿಧತೆ ಅನ್ನೋದಕ್ಕೆ 4 ಪ್ರಮುಖ ಅಂಶಗಳು, ಏಕತೆ ಅನ್ನೋದಕ್ಕೂ ಕೂಡ 4 ಪ್ರಮುಖ ಅಂಶಗಳಿದ್ದಾವೆ. ವಿವಿಧತೆಯಲ್ಲಿ ಏಕತೆ. ಈ ವಿವಿಧತೆ ಅಂದರೆ ನೋಡಿ, ಒಂದನೇದ್ದು ಭೌಗೋಳಿಕ ವೈವಿಧ್ಯತೆ,
ಭೌಗೋಳಿಕ ವೈವಿಧ್ಯತೆ, ತದನಂತರ ಜನಾಂಗೀಯ ವೈವಿಧ್ಯತೆ, ಜನಾಂಗೀಯ ವೈವಿಧ್ಯತೆ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಇನ್ನು ನಾಲ್ಕನೆಯದು ಆರ್ಥಿಕ ವೈವಿಧ್ಯತೆ. ಇಲ್ಲಿ ಭೌಗೋಳಿಕ ವೈವಿಧ್ಯತೆ, ಭೌಗೋಳಿಕವಾಗಿ ಭಾರತ ದೇಶವನ್ನು ಸಂಪೂರ್ಣವಾಗಿ ನಾವು ಅವಲೋಕನ ಮಾಡಿಕೊಂಡಾಗ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲವನ್ನು ನಾವು ನೋಡಿದಾಗ ಒಂದೊಂದು ರೀತಿಯಲ್ಲಿ ಅಲ್ಲಿ ಹಿಮಾಲಯ ಪರ್ವತ ಇದೆ, ಇಲ್ಲಿ ಪರ್ವತಗಳಿದ್ದಾವೆ, ಇಲ್ಲಿ ಕರಾವಳಿ ತೀರ ಇದೆ, ಇಲ್ಲಿ ಮರುಭೂಮಿ ಇದೆ, ಇಲ್ಲಿ ದಕ್ಕನ್ ಪ್ರಸ್ಥಭೂಮಿ ಇದೆ, ಅಲ್ಲೊಂದು ರೀತಿ ಜನಜೀವನ ಮಾಡ್ತಾ ಇದ್ದಾರೆ, ಇಲ್ಲೊಂದು ರೀತಿಯಲ್ಲಿ ಜನಜೀವನ ಮಾಡ್ತಾ ಇದ್ದಾರೆ. ಕಡಲ ತೀರದಲ್ಲಿರ್ತಕ್ಕಂಥವ್ರು ಮೀನುಗಾರಿಕೆಯನ್ನು ಆವರಿಸಿದ್ರೆ, ದಕ್ಕನ್ ಪ್ರಸ್ಥಭೂಮಿಯಲ್ಲಿರ್ತಕ್ಕಂಥವ್ರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಹೀಗೆ ಒಂದಿಲ್ಲೊಂದು ರೀತಿಯಲ್ಲಿ ಭೌಗೋಳಿಕವಾಗಿ ಇದು ವೈವಿಧ್ಯತೆಯಿಂದ ಕೂಡಿದ್ದರೂ ಸಹ ಇದಕ್ಕೆ ನಾವು ಭಾರತ ಅಂತಾನೆ ಕರಿತೀವಿ. ಇನ್ನು ಎರಡನೇದು ಜನಾಂಗೀಯ ವೈವಿಧ್ಯತೆ. ಇಲ್ಲಿ ಹಲವು ಪ್ರಾಚೀನ ಕಾಲದಿಂದ ನಾವು ಅವಲೋಕನ ಮಾಡಿಕೊಂಡಾಗ ಇಲ್ಲಿ ಮೆಡಿಟರೇನಿಯನ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಜನಾಂಗದವರು ಇದ್ರು, ಪ್ರೋಟೋ ಅಸ್ಟ್ರಲಾಯ್ಡ್ ಪಂಗಡಕ್ಕೆ ಸೇರಿದವರಾಗಿದ್ದರು, ಅಲ್ಫೈನ್ ಪಂಗಡಕ್ಕೆ ಸೇರಿದವರಾಗಿರಬಹುದು ಅಂತಕ್ಕಂಥ ಊಹೆಗಳು ಭಾರತೀಯ ಜನಾಂಗದ ಇತಿಹಾಸವನ್ನು ಕುರಿತು ಇತಿಹಾಸ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬೇರೆ ಬೇರೆ ಜನಾಂಗಗಳಿದ್ದಾವೆ, ಬೇರೆ ಬೇರೆ ಭಾಷೆಗಳಿದ್ದಾವೆ. ಈ ಜನಾಂಗೀಯದ ವೈವಿಧ್ಯತೆ ಇದ್ದಾಗೂ ಸಹ ಇದು ಭಾರತ ಒಂದೇ ಅಂತಕ್ಕಂಥದ್ದನ್ನು ತಿಳಿಸಿಕೊಡುತ್ತದೆ. ತದನಂತರ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಸಾಮಾಜಿಕವಾಗಿ ಭಾರತ ದೇಶದ ಸಮಾಜವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದಾದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಸಾಮಾಜಿಕ ಚಿಂತನೆಗಳು, ಸಾಮಾಜಿಕ ಆಚಾರಗಳು, ಸಾಮಾಜಿಕ ವಿಚಾರಗಳಿದ್ದಾವೆ. ನಾವು ಕೇವಲ ನಮ್ಮ ಕರ್ನಾಟಕ ಇತಿಹಾಸವನ್ನು ಅಧ್ಯಯನ ಮಾಡಿ ನೋಡೋದಾದರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಸಾಮಾಜಿಕ ಆಚರಣೆಗಳಿದ್ದಾವೆ, ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಅಂಧಾನುಕರಣೆಗಳಿದ್ದಾವೆ, ಮೂಢನಂಬಿಕೆಗಳಿದ್ದಾವೆ, ಅಂಧಶ್ರದ್ಧೆಗಳಿದ್ದಾವೆ. ಇವೆಲ್ಲವುಗಳು ಸಮಾಜದಲ್ಲಿ ಅಳವಡಿಸಲ್ಪಟ್ಟರೂ ಸಹ ಅವು ಬೇರೆ ಬೇರೆಯಾಗಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ತೇವೆ. ಇನ್ನು ಧಾರ್ಮಿಕವಾಗಿ ಅನ್ನೋದನ್ನು ನಾವು ಪ್ರತ್ಯೇಕವಾಗಿ ಅಧ್ಯಯನ ಮಾಡಿಕೊಳ್ಳಬೇಕಾಗಿಲ್ಲ. ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಇರೋದು ಒಂದೇ ಒಂದು ರಾಷ್ಟ್ರ ಅಂದರೆ ಇದು ಭಾರತ. ಬೌದ್ಧ ಧರ್ಮ, ಸನಾತನ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ ಇಲ್ಲೇ ಹುಟ್ಕೊಂಡ್ರೆ, ಪಾರ್ಸಿ ಧರ್ಮ ಬಂದಿದೆ, ಇಸ್ಲಾಂ ಧರ್ಮ ಬಂದಿದೆ, ಕ್ರೈಸ್ತ ಧರ್ಮ ಬಂದಿದೆ. ಎಲ್ಲ ಧರ್ಮಗಳು, ಎಲ್ಲ ಧರ್ಮದ ಅನುಯಾಯಿಗಳು, ಎಲ್ಲ ಧರ್ಮವನ್ನು ಅನುಸರಿಸ್ತಕ್ಕಂಥವ್ರು ಕೂಡ ಈ ದೇಶದಲ್ಲಿ ಇದ್ದಾರೆ. ಅವರೆಲ್ಲರೂ ಭಾರತೀಯರು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಇನ್ನು ಆರ್ಥಿಕ ವೈವಿಧ್ಯತೆ. ಆರ್ಥಿಕವಾಗಿ ನಾವು ಭಾರತೀಯರನ್ನು ನೋಡಿಬಿಟ್ರೆ ಅವರೆಲ್ಲರೂ ಆಗರ್ಭ ಶ್ರೀಮಂತರು ಇಲ್ಲ, ಇಲ್ಲಿ ತೀರ ಕಡುಬಡವರು ಇಲ್ಲ, ಇಲ್ಲಿ ಮಧ್ಯಮ ವರ್ಗದವರು ಇಲ್ಲ. ಆದರೂ ಸಹ ಎಲ್ಲ ವರ್ಗದವರು ಇದ್ದಾರೆ. ತೀರಾ ಕಡುಬಡವರು ಇದ್ದಾರೆ, ನಿರ್ಗತಿಕರಿದ್ದಾರೆ, ಒಂದಿಷ್ಟು ಆರ್ಥಿಕವಾಗಿ ಸಬಲವಾಗಿರ್ತಕ್ಕಂಥ ಮಧ್ಯಮ ವರ್ಗದವರಿದ್ದಾರೆ, ಬಹಳಷ್ಟು ಆರ್ಥಿಕವಾಗಿ ಸಬಲತೆಯಿಂದ ಕೂಡಿರ್ತಕ್ಕಂತಹ ಉಚ್ಚ ವರ್ಗದವರು ಅಥವಾ ಶ್ರೀಮಂತ ವರ್ಗದವರು ಕೂಡ ಇದ್ದಾರೆ. ತದನಂತರ ಅವರು ತಮ್ಮದೇ ಆಗಿರ್ತಕ್ಕಂಥ ಬೇರೆ ಬೇರೆ ವೃತ್ತಿಯನ್ನು ಅವಲಂಬಿಸಿದ್ದಾರೆ. ತಮ್ಮ ಆರ್ಥಿಕ ಸಂಪತ್ತನ್ನು ಗಳಿಕೆ ಮಾಡಿಕೊಳ್ಳಿಕ್ಕೆ, ತಮ್ಮ ಜೀವನವನ್ನು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಬೇಕಾಗತಕ್ಕಂಥ ಬೇರೆ ಬೇರೆ ಮಾರ್ಗವನ್ನು ಅನುಸರಿಸಿದ್ದಾರೆ. ರೈತ ಕೃಷಿಯನ್ನು ಅವಲಂಬಿಸಿದ್ದಾರೆ, ಕಾರ್ಮಿಕ ಕಾರ್ಖಾನೆಗಳನ್ನು ಅವಲಂಬಿಸಿದ್ದಾನೆ. ತದನಂತರ ಬಂಡವಾಳಶಾಹಿಗಳು ಕಾರ್ಖಾನೆಗಳನ್ನು, ತದನಂತರ ದಲ್ಲಾಳಿಗಳಾಗಿ ಕೆಲಸ ಮಾಡ್ತಾರೆ. ತದನಂತರ ಅನೇಕ ಜನ ನೌಕರಿಗಳನ್ನು ಅವಲಂಬಿಸಿದ್ದಾರೆ. ಕೆಲವು ನಿರ್ಗತಿಕರು ಭಿಕ್ಷಾಟನೆಯನ್ನು ಅವಲಂಬಿಸಿದ್ದಾರೆ. ನೋಡಿ, ಅವರದೇ ಆಗಿರ್ತಕ್ಕಂಥ ಒಂದು ಉದ್ಯೋಗವಾಗಿ ಇಲ್ಲಿ ಸೃಷ್ಟಿಯಾಗಿದೆ. ಆರ್ಥಿಕವಾಗಿಯೂ ಕೂಡ ಬಹಳಷ್ಟು ವಿಭಿನ್ನವಾಗಿ ಕಾಣತಕ್ಕಂಥದ್ದು ಲಕ್ಷಣ ಭಾರತದ್ದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಇವೆಲ್ಲ ಈ 4 ಲಕ್ಷಣಗಳು ಇದ್ದಾಗ್ಯೂ ಸಹ ಈ ಭಾರತ ದೇಶದಲ್ಲಿ ಒಂದು ಐಕ್ಯತಾ ಭಾವನೆ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಿಕೊಳ್ಬೇಕಾಗ್ತದೆ. ಹಾಗಾದರೆ ಆ ಐಕ್ಯತಾ ಭಾವನೆ ಯಾವುದು? ಆ ಐಕ್ಯತಾ ಭಾವನೆಯನ್ನು ನಾವು ಅಧ್ಯಯನ ಮಾಡಿಕೊಳ್ಳಬೇಕಾದ್ರೆ ಇಲ್ಲಿ ಒಂದನೇದ್ದು ಭೌಗೋಳಿಕ ಐಕ್ಯತೆ. ಭೌಗೋಳಿಕ ಐಕ್ಯತೆ. ಎರಡನೇದ್ದು ಆಡಳಿತಾತ್ಮಕ ಐಕ್ಯತೆ. ಮೂರನೇದು ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಇನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಸಾಮಾಜಿಕ ಧಾರ್ಮಿಕ ಆಚರಣೆಗಳು.
ಹೀಗೆ ಇನ್ನು ಇತ್ತೀಚಿನ ಕೆಲವು ಬದಲಾವಣೆಗಳು ನೋಡಿ ವಿದ್ಯಾರ್ಥಿಗಳೇ. ಒಂದು, ನಾವೀಗಾಗಲೇ ಭೌಗೋಳಿಕ ವೈವಿಧ್ಯತೆ, ಜನಾಂಗೀಯ ವೈವಿಧ್ಯತೆ, ಸಾಮಾಜಿಕ ಧಾರ್ಮಿಕ ವೈವಿಧ್ಯತೆ ಮತ್ತು ಆರ್ಥಿಕ ವೈವಿಧ್ಯತೆಗಳನ್ನು ಅಧ್ಯಯನ ಮಾಡಿಕೊಂಡ್ವಿ. ಅವೆಲ್ಲಗಳು ಈ ಭಾರತ ದೇಶದಲ್ಲಿ ವೈವಿಧ್ಯಮಯವಾಗಿ ಕೂಡಿದ್ದರೂ ಸಹ ಭಾರತ ದೇಶವನ್ನು ಒಂದು ಅಂತಕ್ಕಂಥ ರೀತಿಯಲ್ಲಿ ಪ್ರತಿನಿಧಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಏಕತಾ ಭಾವನೆಗಳು ಮಾಡ್ತವೆ ಅಂತಕ್ಕಂಥದ್ದು. ಉದಾಹರಣೆಗೆ ಭೌಗೋಳಿಕ ಐಕ್ಯತೆ. ಭೌಗೋಳಿಕವಾಗಿ ಇದು ವಿಭಿನ್ನವಾಗಿ ಬೇರೆ ಬೇರೆ ಆಕಾರದಲ್ಲಿ, ಒಂದು ಕಡೆ ಸಮುದ್ರ ಇದೆ, ಇನ್ನೊಂದು ಕಡೆ ಭೂಮಿ ಇದೆ, ಇನ್ನೊಂದು ಕಡೆ ಹಿಮಾಲಯ ಇದೆ. ಇವೆಲ್ಲ ಇದ್ದಾಗೂ ಕೂಡ ಭೌಗೋಳಿಕವಾಗಿ ಭಾರತ ದೇಶ ಒಂದೇ ಅಂತಕ್ಕಂಥದ್ದು. ಜಗತ್ತಿನ ಏಳನೇ ಅದ್ಭುತವಾಗಿರ್ತಕ್ಕಂಥ ದೊಡ್ಡ ರಾಷ್ಟ್ರವಾಗಿ ಇದು ಇದೆ. ಹಿಂದೊಂದು ಕಾಲದಲ್ಲಿ ಉಪಖಂಡವಾಗಿರ್ತಕ್ಕಂತಹ ಭಾರತ. ಹೀಗೆ ಇದು ಭೌಗೋಳಿಕವಾಗಿ ಐಕ್ಯತೆಯಿಂದ ಕೂಡಿರ್ತಕ್ಕಂಥದ್ದು. ಇನ್ನು ಈ ದೇಶದಲ್ಲಿ ಏಕರೂಪದ ಆಡಳಿತ ವ್ಯವಸ್ಥೆ ಇದೆ. ಪ್ರಾಚೀನ ಕಾಲದಿಂದ ಪ್ರಾಯಶಃ ನಾವು ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಾರ ಅಧ್ಯಯನ ಮಾಡಿ ನೋಡೋದಾದರೆ, ಅಲ್ಲಿ ಏನು ಆಡಳಿತ ವ್ಯವಸ್ಥೆಯನ್ನು ಅವರು ಆರಂಭಿಸಿಕೊಂಡ್ರು, ಅವರ ನಂತರ ಬಂದಿರತಕ್ಕಂಥ ಬಹುತೇಕ ರಾಜಮನೆತನಗಳು ಒಂದಿಲ್ಲೊಂದು ರೀತಿಯಲ್ಲಿ ಸಂದರ್ಭಕ್ಕನುಗುಣವಾಗಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡರೂ ಸಹ ಏಕರೂಪದ ಆಡಳಿತವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಲವಾರು ರಾಜಮನೆತನಗಳು ಒಂದೇ ರೂಪದ ಆಡಳಿತ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಬಂದು, ಒಂದು ಕೇಂದ್ರ ಆಡಳಿತ ಇತ್ತು, ಪ್ರಾಂತಗಳನ್ನು ಮಾಡಿಕೊಂಡು ಪ್ರಾಂತಾಡಳಿತ ಮಾಡಿಕೊಂಡ್ರು, ಜಿಲ್ಲೆಗಳನ್ನು ಮಾಡಿಕೊಂಡ್ರು, ತಾಲೂಕುಗಳನ್ನು ಮಾಡಿಕೊಂಡ್ರು. ಆ ಆಡಳಿತದ ಪ್ರಾಥಮಿಕ ಘಟಕ ಇಲ್ಲಿ ಗ್ರಾಮ, ಕುಟುಂಬದಿಂದ ಗ್ರಾಮ, ಗ್ರಾಮದಿಂದ ಹೀಗೆ ಅದು ಬೆಳವಣಿಗೆಯಾಗುತ್ತಾ ಹೋಯಿತು ಅಂತಕ್ಕಂಥದ್ದು ಏಕರೂಪದ ಆಡಳಿತ ವ್ಯವಸ್ಥೆ. ಇನ್ನು ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಭಾರತ ದೇಶದ ಸಾಹಿತ್ಯ ಬಹಳಷ್ಟು ಶ್ರೀಮಂತವಾಗಿರ್ತಕ್ಕಂತಹ ಸಾಹಿತ್ಯ. ವೈದಿಕ ಕಾಲದಿಂದ, ವೈದಿಕ ಸಾಹಿತ್ಯದಿಂದ ಏನು 4 ವೇದಗಳು, ಪುರಾಣಗಳು, ಮಹಾಕಾವ್ಯಗಳು, ಮಹಾಭಾರತ, ರಾಮಾಯಣ, ವೇದಾಂಗಗಳು, ಸ್ಮೃತಿಗಳು, ವಿಸ್ಮೃತಿಗಳು, ಪುರಾಣಗಳು, ಮಹಾಪುರಾಣ ಮತ್ತು ಉಪಪುರಾಣಗಳು ಅವೆಲ್ಲವುಗಳ ರಚನೆಯಾದವು. ನಂತರದಲ್ಲಿ ಅನೇಕ ವಿದ್ವಾಂಸರುಗಳು, ಕೌಟಿಲ್ಯನಂಥವರು, ಭಾಸನಂಥವರು, ಕಾಳಿದಾಸನಂತಕ್ಕಂಥವರು, ಅವರೆಲ್ಲರೂ ಬರೆದಿರತಕ್ಕಂಥ ಬರವಣಿಗೆಯ ಸಾಹಿತ್ಯವು ಕೂಡ ಇಲ್ಲಿ ಏಕರೂಪದ್ದಾಗಿದೆ. ಈ ದೇಶದ ಲಿಪಿ, ಭಾಷೆಯನ್ನು ತಿಳಿಸಿಕೊಡ್ತಕ್ಕಂತಹ ಒಂದು ಕೆಲಸವನ್ನು ಕೂಡ ಅವು ಮಾಡ್ತವೆ. ಅದರ ಜೊತೆಗೆ ಶಿಕ್ಷಣ ವ್ಯವಸ್ಥೆ. ಪ್ರಾಚೀನ ಕಾಲದಲ್ಲಿ ಗುರುಕುಲ ಶಿಕ್ಷಣ ವ್ಯವಸ್ಥೆ ಇತ್ತು. ಅದು ಬಹುತೇಕ ಭಾರತದಲ್ಲಿ ನಾವು ಕಂಡುಕೊಳ್ತೇವೆ. ನಂತರ ಮಠ ಮಂದಿರ ಮಸೀದಿಗಳಲ್ಲಿ ಮದರಸಾ ಶಿಕ್ಷಣ ವ್ಯವಸ್ಥೆ, ತಂದ್ರ ಮಠಗಳಲ್ಲಿ ಶಿಕ್ಷಣ ವ್ಯವಸ್ಥೆಗಳು ನಡೆದವು. ಮುಂದೆ ಖಾಸಗಿ ಶಿಕ್ಷಣ ವ್ಯವಸ್ಥೆ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು, ಹೀಗೆ ಹುಟ್ಟುಕೊಂಡು ಶಿಕ್ಷಣ ವ್ಯವಸ್ಥೆ, ಏಕರೂಪದ ಶಿಕ್ಷಣ ವ್ಯವಸ್ಥೆ ಇಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದು. ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ನಾವು ಅವಲೋಕನ ಮಾಡಿಕೊಂಡ್ರೆ ಇವೆಲ್ಲ ಬೇರೆ ಬೇರೆಯಾಗಿದ್ದರೂ ಕೂಡ, ಧರ್ಮಗಳ ಬೇರೆಯಾಗಿದ್ದರೂ ಕೂಡ, ಸಾಮಾಜಿಕ ಚಿಂತನೆಗಳು, ಸಾಮಾಜಿಕ ಆಚರಣೆಗಳು ಬೇರೆಯಾಗಿದ್ದರೂ ಕೂಡ ಭಾರತೀಯರು ನಾವೆಲ್ಲರೂ ಒಂದು ಅಂತಕ್ಕಂಥದ್ದು, ಇದು ಭಾರತ ಒಂದೇ ಅಂತಕ್ಕಂಥ ಭಾವನೆ ಭಾರತೀಯರಲ್ಲಿ ಇದೆ ಅಂತಕ್ಕಂಥ ಅಂಶವನ್ನು ನಾವು ತಿಳ್ಕೊಳ್ತೀವಿ. ಅದರ ಜೊತೆಗೆ ಇತ್ತೀಚಿನ ಕೆಲವು ಬದಲಾವಣೆಗಳು ಕೂಡ ಆಗಿದ್ದಾವೆ. ಆಧುನಿಕ ಕಾಲದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಒಡಮೂಡಿಸುವುದರ ಜೊತೆಗೆ ಭಾರತ ಒಂದು ಅಂತಕ್ಕಂಥದ್ದರ ಜಗತ್ತಿಗೆ ಸಾರಿ ಹೇಳ್ತಕ್ಕಂತಹ ಬದಲಾವಣೆಗಳನ್ನು ಇತ್ತೀಚಿನ ಬದಲಾವಣೆಗಳು ಮಾಡಿದಾವೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇದಿಷ್ಟು ನಾವು ಬಹಳ ಮುಖ್ಯವಾಗಿ ಭಾರತ ಇತಿಹಾಸದ ಪೀಠಿಕೆಯನ್ನು ಅಧ್ಯಯನ ಮಾಡಿಕೊಂಡಿವೆ. ನಂತರ ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ, ತದನಂತರ ವಿವಿಧತೆಯಲ್ಲಿ ಏಕತೆ, ಈ ಪ್ರಮುಖ 2 ಅಂಶಗಳನ್ನು ನಾವಿಲ್ಲಿ ಈ ಮೊದಲನೇ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡಿಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ನಂತರ ಮುಂದಿನ ಅವಧಿಯಲ್ಲಿ ಕರ್ನಾಟಕ ಇತಿಹಾಸದ ಪೀಠಿಕೆ ಮತ್ತು ಭಾರತ ಇತಿಹಾಸ ಅಧ್ಯಯನದ ಮೂಲಾಧಾರಗಳು ಏನಾಗಿದ್ದಾವೆ ಅಂತಕ್ಕಂಥ ಅಂಶವನ್ನು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಇದಿಷ್ಟು ಈ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ.